ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನೆನಸಿ, ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನೆನಸಿ, ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಓ ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ.
ഇരുളു ನನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತೆರೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ತೆರೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯಲ್ಲ ಹೊತ್ತು ನನ್ನ ಸಾಗಿಸಿದೆ, ವಾಕ್ಯಾದಿ ಸಂತೈಸಿದೆ. ಸೋತು ಹೋದ ವೇಳೆಯಲ್ಲ ಹೊತ್ತು ನನ್ನ ಸಾಗಿಸಿದೆ, ವಾಕ್ಯಾದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರಪ್ಪ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಯೇಸುವೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಕರ್ತನೇ, ನಿನ್ನ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ನಿನ್ನ ಕೃಪೆ ಕರಗಳಲ್ಲಿ ಕರ್ತನ ನಾವು ಬಯಸ್ತೇವಪ್ಪ ಯೇಸುವೇ. ನಿನ್ನ ಮಹಿಮೆಯನ್ನು ನಾವು ಬಯಸ್ತೇವಪ್ಪ ಯೇಸುವೇ. ಕರ್ತನೇ, ನೀನು ಒಳ್ಳೆಯವರು, ಕರ್ತನೇ ಒಳ್ಳೆಯದನ್ನೇ ಮಾಡುವ ದೇವರು ಅಪ್ಪ. ಇದರಲ್ಲಿ ಸ್ವಾಮಿ ಉಪವಾಸ ಪ್ರಾರ್ಥನೆ ದಿನದಲ್ಲಿ ಕರ್ತನೇ ಅಪ್ಪ, ನಾವಾಗಿರುವಂತಹ ಸಮಯಗಳು ನಿನ್ನ ಸಮ್ಮುಖದಲ್ಲಿ ಕರ್ತನದ ಬಿಡುಗಡೆಯಾಗಿ ಮಹಿಮೆಯಾಗಿರಲಿ ಸ್ವಾಮಿ. ಹಾಲೆಲೂಯಾ. ಬಂದಂತೆಲ್ಲರಿಗಾಗಿ ಸ್ತೋತ್ರ, ಬರಲಿರುವ ಜೀವಿತಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಿನ್ನ ಕೃಪೆಯಲ್ಲಿ ಕರ್ತನೇ ಎಲ್ಲರನ್ನ ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ಕರ್ತನೇ, ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸು ಸ್ವಾಮಿ. ದೇವರೇ, ಬಲವಾಗಿ ನಿನ್ನನ್ನು ಸ್ತುತಿಸಲಿಕ್ಕೆ ಕೊಂಡಾಡಲಿಕ್ಕೆ ನಮ್ಮ ನೀನು ಬಲಪಡಿಸು. ನಿನ್ನ ಸಮ್ಮುಖದಲ್ಲಿ ವಿವಿಧ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ ಯೇಸುವೇ. ಓ ದೇವರೇ, ಕರ್ತನ ಎಲ್ಲ ಪ್ರಾರ್ಥನೆಗಳಿಗೆ ಕರ್ತನೇ ಕಿವಿ ಕೊಡುವ ದೇವರು ನೀನಾಗಿದ್ದೀರಿ. ಸದುತ್ರವನ್ನು ದಯಪಾಲಿಸುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮೊಂದಿಗೆ ನೀನು ಮಾತನಾಡಪ್ಪ. ನಿನ್ನ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನೀನೇನು ಕರ್ತನೆ ಉದ್ದೇಶಿಸಿದೆ ಇದರಲ್ಲಿ ಕರ್ತನೆ ಅದನ್ನು ಕರ್ತನೆ ಮಾತನಾಡಪ್ಪ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಯೇಸುವೇ. ದೇವರೇ, ಇದೆಲ್ಲ ಸಾಧ್ಯ ಇದೆಲ್ಲ ಮಹಿಮೆಯಾದ ಹಸ್ತಕ್ಕಾಗಿ, ಮಹಿಮೆಯಾದ ಕರಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ ಯೇಸುವೇ. ದೇವರೇ, ಕರ್ತನ ಮುಂದಿನ ಸಮಯದಲ್ಲಿ ಕರ್ತನೆ ಹಾಡುಗಳನ್ನು ಹಾಡಿ ನಾಮವನ್ನು ಮಹಿಮೆ ಪಡಿಸುವಾಗ ನಿನ್ನ ಕರ್ತನ ಬಲ ಇಳಿದು ಬರಲಿ ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡದಿರಲಿ ತಂದೆಯೇ, ಆಮೇನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತುಕೊಂಡು ಕರ್ತನನ್ನು ಸ್ತುತಿಸೋಣ. ಆಮೇನ್. ನಮ್ಮ ಯೇಸು ಒಳ್ಳೆಯವ, ಎಂದು ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ ಎಂಬುದಾಗಿ ಹಾಡಲಾಡಿ ಒಳ್ಳೆಯವ
ನಡೆಸುವ ಎಂದೆಂದು ಕಾಯುವ ಎಂದೆಂದು ಕಾಯುವ ಒಂದು ಮನದಿಂದ ಸ್ತುತಿಸುವ ಸೈತಾನ ತುಳಿಯು ದೇಶವ ಗೆದ್ದುಕೊಳ್ಳುವ ಒಂದು ಮನದಿಂದ ಸ್ತುತಿಸುವ ಸೈತಾನ ತುಳಿಯು ದೇಶವ ಗೆದ್ದುಕೊಳ್ಳುವ ನಮೇಸು ಒಳ್ಳೆವ ಎಂದು ನಾಮನು ನಡೆಸುವ ನಮೇಸು ಒಳ್ಳೆವ ಎಂದು ನಾಮನು ನಡೆಸುವ ಎಂದೆಂದು ಕಾಯುವ ಎಂದೆಂದು ಕಾಯುವ ಅತಿಶಯ ದೇವರು ಆಶ್ರಯ ಕೊಡುವನು ಅತಿಶಯ ದೇವರು ಆಶ್ರಯ ಕೊಡುವನು ಸರ್ವ ಶಕ್ತನು ನೀನು ಸಮಾಧಾನ ಕೊಡುವನು ನಮಗೆ ಸಮಾಧಾನ ಕೊಡುವನು ನಮಗೆ ಸಮಾಧಾನ ಕೊಡುವನು ಒಂದು ಮನದಿಂದ ಸೈತಾನ ತುಳಿ ದೇಶವ ಗೆದ್ದುಕೊಳ್ಳುವ ಒಂದು ಮನದಿಂದ ಸ್ತುತಿಸುವ ಸೈತಾನ ತುಳಿಯು ದೇಶವ ಗೆದ್ದುಕೊಳ್ಳುವ ಕಣ್ಣೀರ ಒರೆಸುವ ದುಃಖವ ನೀಗಿಸುವ ಕಣ್ಣೀರ ಒರೆಸುವ ದುಃಖವ ನೀಗಿಸುವ ವೇದನೆ ಅರಿಯುವ ನಮ್ಮ ಬಿಡುಗಡೆ ಕೊಡುವನು ನಮಗೆ ಬಿಡುಗಡೆ ಕೊಡುವನು ನಮಗೆ ಬಿಡುಗಡೆ ಕೊಡುವನು ಒಂದು ಮನದಿಂದ ಸೈತಾನ ತುಳಿಯುವ ದೇಶವ ಸ್ತುತಿಸುವ ಸೈತಾನ ತುಳಿಯುವ ಮನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಒಂದು ಮನದಿಂದ ಸ್ತುತಿಸುವ ಸೈತಾನ ದೇಶವ ಗೆದ್ದುಕೊಳ್ಳುವ ನಮೇಸು ಒಳ್ಳೆವ ಎಂದು ನಾಮನು ನಡೆಸುವ ನಮೇಸು ಒಳ್ಳೆವ ಎಂದು ನಾಮನು ನಡೆಸುವ ಎಂದೆಂದು ಕಾಯುವ ಎಂದೆಂದು ಕಾಯುವ ನಿರೀಕ್ಷೆಯು ನಮಗುಂಟು ಭಯವು ನಮಗಿಲ್ಲ ನಿರೀಕ್ಷೆಯು ನಮಗುಂಟು ಭಯವು ನಮಗಿಲ್ಲ ಅಧಿಕಾರ ಕೊಟ್ಟನು ನಾವು ಆಳ್ವೆವು ದೇಶವ ನಾವು ಆಳ್ವೆವು ದೇಶವ ನಾವು ಆಳ್ವೆವು ಒಂದು ಮನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಒಂದು ಮನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಒಂದು ಮನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಒಂದು ಮನದಿಂದ ಸ್ತುತಿಸುವ ಅನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಕುಂದಿದ ಹೃದಯವೇ ದೃಷ್ಟಿಸು ಕರ್ತನ ಕುಂದಿದ ಹೃದಯವೇ ದೃಷ್ಟಿಸು ಕರ್ತನ ಮೊರೆಯಿಡು ಆತನಿಗೆ
ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ಸೈತಾನ ದೇಶವ ಗೆದ್ದುಕೊಳ್ಳುವ ಯೇಸುವೇ ಯೇಸುವಿನ ನಾಮದಲ್ಲಿ ಒಂದು ಮಾನದಿಂದ ಸ್ತುತಿಸುವ ನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಯೇಸುವೇ ಒಂದು ಮಾನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಒಂದು ಮಾನದಿಂದ ಸ್ತುತಿಸುವ ದೇಶವ ಗೆದ್ದುಕೊಳ್ಳುವ ಹಾಲೆಲೂಯ 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 ತಂದೆ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ಯೇಸುವೇ ಸ್ತೋತ್ರವಾಗಲಿ ಕರ್ತನೇ ಸ್ತೋತ್ರವಾಗಲಿ ಕರ್ತನೇ ಸ್ತೋತ್ರವಾಗಲಿ ಹಾಲೆಲೂಯ 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 ಹುರಬರಗತನೇರಿಯ ದೇವರಾತ್ಮನೇ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ಹಾಲೆಲೂಯ ನಿನ್ನಿಂದೆಲ್ಲ ಸಾಧ್ಯ ಕರ್ತನೇ ನೀನು ನುಡಿದರೆ ಎಲ್ಲವೂ ಆಗುತ್ತದೆ ಸ್ವಾಮಿ ಕರ್ತನೇ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತದೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ 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 ನೀನು ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀನು ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನಿನಗ ಸಾಧ್ಯವಾದದು ಒಂದು ಇಲ್ಲ ನಿನಗ ಸಾಧ್ಯವಾದದು ಒಂದು ಇಲ್ಲ ನಿನಗ ಸಾಧ್ಯವಾದದು ಒಂದು ಇಲ್ಲ ನಿನಗ ಸಾಧ್ಯವಾದದು ಒಂದು ಇಲ್ಲ ಯಾದ ದೇವರೇ ನಿನಗೆಲ್ಲ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಯಾದ ದೇವರೇ ನಿನಗೆಲ್ಲ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಬರುವನ ಸೈನ್ಯ ಬೀಳುವುದು ನಿನ್ನಯ ನಾಮಕ್ಕೆ
ಶುಡರಬನ ರೀದನ ಸಂದರೇದನ ಓ ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ನಡೆಯುತ್ತೆ ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀ ನುಡಿದರೆ ಯೇಸುವಿನ ನಾಮದಲ್ಲಿ ನೀ ನುಡಿದರೆ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀ ನುಡಿದರೆ We worship you, Lord Jesus. We praise you, Lord. ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ಓ ನೀ ನುಡಿದರೆ ಎಲ್ಲವೂ ಓ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನುಡಿದರೆ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ Hallelujah, 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 hallelujah. Urabara gajudara baushadara gatane riyadara sandaredana daragatane riyadana Judarabana baragatane riyadara shadara gatane Urababa mana gadara gadudara baushadara gatane riyadana sandaredana daragatane Oh Jesus, hallelujah. ನಿನ್ನ ನುಡಿಗೆ ಎಲ್ಲವೂ ಆಗುತ್ತಪ್ಪ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತದೆ ಸ್ವಾಮಿ ನಿನ್ನ ನಾಮದಲ್ಲಿ ಓ ನಮಗಾಗಿ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವ ದೇವರೇ ನಿನಗೆ ಮಹಿಮೆಯಪ್ಪ ಶದರ ಗತನೇರಿಯಾದನ ಕುಡರ ಬರ ಗತನೇರಿಯಾದನ ಜುಡರ ಔಷಧರ ಗತನೇರಿಯಾದನ ಸಂದರೇದನ ದರಗತನೆ ಪುರಾ ಬಾಬಾ ಮನ ದರಗ ಶುಡರ ಗತನೇರಿಯಾದನ ಸಂದರೇದನ ದರಗ ಜುಡರ ಔಷಧರ ಗತನೆ ಓ hallelujah, 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 hallelujah. Ora baba mana gadara gachudara baba mana gadara thariyala sadare andare bara bara bara. Ore khandare ka baba. Oh Yeshuvina naamali ora baba mana gadara sadare andare gadara baushadara gadara. Nina vagdana bedigagi. Aduna dara gadara baushadara gadara riyala sadare andare gadara. Judare baushadara gatane riyadana sandaredana daragatane riyadana sandaredana daragatane baushadara gatane Hallelujah, 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 hallelujah. Oh Yeshuvina naamದಲ್ಲಿ Judare bara gashadara gatane ಜೀವಿಸುವ ದಿನಗಳ
Hallelujah. Thank you, Lord Jesus. Hallelujah. We praise you, Lord. We glorify your name, Lord Jesus. Hallelujah. ತಂದೆ ನಿನ್ನ ನಾಮವನ್ನು ನಾವು ಮಹಿಮೆಪಡಿಸುತ್ತೇವೆ. ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ಓ ನಿನ್ನ ಕೃಪೆಯ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಮ್ಮ ಮಧ್ಯದಲ್ಲಿ ನಿನ್ನ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಓ ಜೀಸಸ್ ಹalleluya hallelujah hallelujah. ನಿನ್ನ ಆತ್ಮದಿಂದ ತುಂಬಿಸು ಸ್ವಾಮಿ. ಓ ನಿನ್ನ ಬಲದಿಂದ ತುಂಬಿಸಪ್ಪ ಯೇಸುವೇ. ಓ ನಿನ್ನ ಕೃಪೆಯನ್ನು ತುಂಬಿಸು, ನಿನ್ನ ಕೃಪೆಯನ್ನು ತುಂಬಿಸು ಕರ್ತನೇ. ಓ ನಿನ್ನ ಬಲವನ್ನು ಅನುಭವಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ. ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುವಾಗ, ಹಾಗೆ ನಾವಾಗಿರುವಾಗ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ಆ ಪ್ರಾರ್ಥನೆಗಾಗಿ ನಮ್ಮ ಜೀವಿತಗಳನ್ನು, ನಮ್ಮ ಹೃದಯಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಾವು ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ವಿಧ ವಿಷಯಗಳಿಗೋಸ್ಕರ ದೇವರ ಆತ್ಮನ ಬಲದಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇಲೆ ನಾವು ಈ ದಿನದಲ್ಲಿ ಪ್ರಾರ್ಥಿಸಬೇಕಾದ ವಿಷಯ, ಆಮೇಲೆ ಈ ದಿನಗಳಲ್ಲಿ ಮಕ್ಕಳು ಮುಂದಿರುವಂತಹ ದಿನಗಳಲ್ಲಿ, ಈ ದಿನಗಳಲ್ಲೆಲ್ಲ ಎಕ್ಸಾಮ್ಗಳೆಲ್ಲ ನಡೀತಿದೆ. ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೇಕಾದ ಜ್ಞಾನ, ವಿವೇಕ, ಬುದ್ಧಿಯನ್ನೆಲ್ಲ ನಡೆಸಲಿಕ್ಕೆ, ಒಳ್ಳೆ ರೀತಿಯ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರುವಂತೆ ದೇವರು ತಾನೇ ಬೇಕಾದ ಆರೋಗ್ಯ, ಬಲ, ಶಕ್ತಿ ಕೊಟ್ಟು ನಡೆಸಲಿಕ್ಕೋಸ್ಕರವಾಗಿ ಮುಖ್ಯವಾಗಿ ಮಕ್ಕಳಿಗಾಗಿ, ಅವರೆಲ್ಲ ಎಕ್ಸಾಮ್ ಕಾರ್ಯಗಳು ನಡೀತಿರುವವರಿಗಾಗಿ, ಮುಂದೆ ನಡೀಲಿಕ್ಕಿರುವವರಿಗಾಗಿ ಸಮೇತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಕೃಪೆಯಲ್ಲಿ ಎಲ್ಲ ಮಕ್ಕಳನ್ನು ಮರೆ ಮಾಡಿ ನಡೆಸಲಿಕ್ಕೋಸ್ಕರವಾಗಿ ಯಾರಾದರೂ ಕಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸುತ್ತಾರೆ. ಉಪವಾಸ ಪ್ರಾರ್ಥನೆ ಸಮರ್ಪಿಸ್ತೇನೆ. ಉಪವಾಸ ಪ್ರಾರ್ಥನೆಯಾಗಿ ನಾವು ಬಂದು ಸೇರುವ ಹಾಗೆ ಕರ್ತನೆ ನಿನ್ನ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ದಯೆ ನಮ್ಮ ಮೇಲಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಉಪವಾಸ ಪ್ರಾರ್ಥನೆ ಕೊಟ್ಟವನೇ ನೀನು ತಾನೇ ಆಶೀರ್ವದಿಸಪ್ಪ. ಆರಾಧನೆ ಮಧ್ಯದಲ್ಲೂ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದ್ದದಕ್ಕಾಗಿ ಸ್ತೋತ್ರ. ಯೇಸಪ್ಪ ನಿನ್ನ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸಿ ಬಂದದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವಂತ, ವಿನ್ನವಿಸುವಂತ, ವಿಜ್ಞಾಪಿಸುವಂತ ಎಲ್ಲಾ ಪ್ರಾರ್ಥನೆಗಳ ಮೇಲೂ ದೇವರ ಬಿಡುಗಡೆನ ಬೇಡಿಕೊಳ್ಳುತ್ತೇವೆ ಅಪ್ಪ. ಕರ್ತನೆ ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಡುವಂತ ಸೈತಾನನ ಸಕಲ ಕಾರ್ಯಗಳನ್ನ ದೇವರು ಲಯಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಡುವಂತ ಆಕಾಶ ಮಂಡಲದಲ್ಲಿ ಕರ್ತನೆ ಎಲ್ಲ ಅಂಧಕಾರದ ಸೈತಾನನ ಸೈನ್ಯಗಳನ್ನ ಯೇಸುವೇ ನಿನ್ನ ನಾಮದಲ್ಲಿ ಲಯಪಡಿಸುತ್ತೇವಪ್ಪ. ಪ್ರಾರ್ಥನೆಗಳನ್ನ ಸಮ್ಮುಖವನ್ನ ತಲುಪಲಿ ಯೇಸಪ್ಪ. ಕರ್ತನೆ ಸದುತ್ತರಗಳನ್ನ ಕರ್ತನೆ ನಿನ್ನಿಂದ ನಮಗೆ ಬರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಯೇಸುವೇ. ಉಪವಾಸ ಪ್ರಾರ್ಥನೆಯ ಮಧ್ಯದಲ್ಲೂ ಕರ್ತನೆ ದೇವ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವಪ್ಪ ಯೇಸುವೇ. ಕರ್ತನೆ ತಮ್ಮ ಕರ್ತನೆ ದೇವರೇ ವರ್ಷವೆಲ್ಲ ಕಲಿತಂತ ಸ್ವಾಮಿ ದೇವರೇ ಕರ್ತನೆ ದೇವರ ಜ್ಞಾನವನ್ನ ಬಲವನ್ನ ದೇವರು ಕೊಟ್ಟು ಕರ್ತನೆ ನೀನು ಸ್ವಾಮಿ ಈ ವರ್ಷದ ಅಂತ್ಯದಲ್ಲಿ ನಡೆಸಬೇಕಾದಂತ ಎಲ್ಲಾ ಕರ್ತನೆ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸುವ ಹಾಗೆ ಜ್ಞಾನ ಬಲ ವಿವೇಕವನ್ನೇನು ಕೊಡು ಸ್ವಾಮಿ ಯೇಸಪ್ಪ. ಕರ್ತನೆ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ, ನಿನ್ನ ಕರ್ತನೆ ಕರುಣೆ ಇರಲಿ ಸ್ವಾಮಿ. ನಿನ್ನ ಕರ್ತನೆ ಸ್ವಾಮಿ ಬಿಡುಗಡೆನ ಅನುಭವಿಸಲಿ, ನಿನ್ನ ಪ್ರೀತಿಯನ್ನು ಅನುಭವಿಸಲಿ ಕರ್ತನೆ. ಓದಿದಂತ ಕರ್ತನೆ ಸ್ವಾಮಿ ಎಲ್ಲ ಕರ್ತನೆ ಸ್ವಾಮಿ ಅಪ್ಪ ಈ ಲೋಕದ ಕರ್ತನೆ ವಿದ್ಯೆಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಅವರ ಕರ್ತನೆ ಹೃದಯದಲ್ಲಿ ಕರ್ತನೆ ಉಳಿದು ಅದನ್ನ ಕರ್ತನೆ ದೇವರೇ ಕರ್ತನೆ ಲೋಕದಲ್ಲಿ ದೇವರೇ ಅನೇಕ ಕಾರ್ಯಗಳಲ್ಲಿ ಸ್ವಾಮಿ ದೇವರೇ ಅದನ್ನ ಬರೆಯುವಾಗ ನಿನ್ನ ನಾಮದ ಬಿಡುಗಡೆ ಅವರ ಜೀವಿತದಲ್ಲಿ ಉಂಟಾಗಲಿ ಅಪ್ಪ ದೇವರೇ. ಕರ್ತನೆ ಅಪ್ಪ ದೇವರೇ ಕರ್ತನೆ ಕರೆಕ್ಟ್ ಆಗಿರುವಂತ ಆನ್ಸರ್ಗಳನ್ನ ದೇವರೇ ಕರ್ತನೆ ನೀನು ಮಕ್ಕಳ ಜ್ಞಾನದಲ್ಲಿ ಕೊಟ್ಟು ದೇವರೇ ಕರ್ತನೆ ಅವರ ವಿದ್ಯಾಭ್ಯಾಸದಲ್ಲೂ ಒಳ್ಳೆಯ ಅಂಕಗಳನ್ನು ಕಳಿಸಿಕೊಂಡವರಾಗಿ ಲೋಕದಲ್ಲಿ ಕರ್ತನೆ ವಿದ್ಯಾವಂತರಾಗಿ ಪ್ರವೀಣರಾಗಿ ಸ್ವಾಮಿ ಮುಂದೆ ಬರುವಂತ ಕ್ರಿಸ್ತನ
ಮಕ್ಕಳನ್ನಾಗಿ ನೀನು ಅಭಿಷೇಕಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರ ಆತ್ಮನ ಬಲದೊಂದಿಗೆ ಬೇಡಿಕೊಳ್ಳುತ್ತೇವಪ್ಪ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವಪ್ಪ. ನಿನ್ನ ಬಿಡುಗಡೆ ಉಂಟಾಗಲಿ ಎಲ್ಲ ಮಕ್ಕಳ ಮೇಲೂ, ನಮ್ಮ ಸಭೆ ಎಲ್ಲ ಮಕ್ಕಳ ಮೇಲೂ ಯೇಸುವಿನ ನಾಮದ ಬಿಡುಗಡೆ ಉಂಟಾಗಲಿ. ಅವರು ಒಳ್ಳೆಯ ಕರ್ತನ ಸ್ವಾಮಿ ಫಲಿತಾಂಶಗಳನ್ನು ತೆಗೆದುಕೊಳ್ಳಲಿ. ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ. ತಂದೆ ತಾಯಿಯರನ್ನ ಸನ್ಮಾನಿಸುವ ಹಾಗೆ ಮಕ್ಕಳನ್ನ ನೀನು ಉಪಯೋಗಿಸಿ ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಒಪ್ಪಿಸಿಕೊಳ್ಳುತ್ತಾ ಯೇಸುನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯಾದ ದೇವರೇ, ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್. ನಾವು ಪ್ರಾರ್ಥಿಸಬೇಕಾದಂಥದ್ದು ಆಮೇಲೆ ಆತ್ಮರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಸಭೆ, ಈ ಸೇವಾ ಕಾರ್ಯಗಳು ಆಮೇಲೆ ನಡೆಯುವಂಥ ಎಲ್ಲ ಅನುಭವ ಅನೇಕ ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸುವಂಥದ್ದಾಗಿ ಮಾರ್ಪಡಲಿ. ಅನೇಕ ಜನರು ದೇವರಲ್ಲಿ ಬರಲಿ, ಸ್ಥಿರವಾಗಿ ನಿಲ್ಲಿ, ದೇವರ ವಚನದ ಸತ್ಯತೆಯಲ್ಲಿ ಈ ದೇವರ ಆಲಯದಲ್ಲಿ ನೆಲೆ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ದೇವರು ವಾಗ್ದಾನ ಮಾಡಿ 300 ಆತ್ಮಗಳಿಂದ ದೇವರು ತುಂಬಿಸ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದರೆ ಆ ವಾಗ್ದಾನಗಳನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಆ ವಾಗ್ದಾನವನ್ನು ನೆರವೇರಿಸಿರಿ. ಅದರ ಎಲ್ಲ ಬಾಗಿಲುಗಳನ್ನು ತೆರೆಯಿರಿ. ಪಟ್ಟಣ ದೇಶದಿಂದ ಅನೇಕ ಜನರು ನಿನ್ನ ಸಮ್ಮುಖಕ್ಕೆ ಆರಾಧನೆಗಾಗಿ, ನಿನ್ನನ್ನು ಸ್ತುತಿಸ್ಲಿಕ್ಕೆ, ನಿನ್ನನ್ನು ಕೊಂಡಾಡ್ಲಿಕ್ಕೆ, ಆಮೇಲೆ ನಿನ್ನ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಗಿ ಬರುವಂತೆ ನೀನು ತಾನೇ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಭೆಯ ಆತ್ಮರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯಲ್ಲಿ ಅನೇಕ ಜನ ಸೇರಿ ಬರುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬರುವಂತೆ ಎಲ್ಲ ಜೀವಿತಗಳು ಸ್ಥಿರವಾಗಿ ನೆಲೆ ನಿಂತು ದೇವರ ವಚನದ ಸತ್ಯತೆಯಲ್ಲಿ ಅವರಾಗಿರ್ಲಿಕ್ಕೋಸ್ಕರವಾಗಿ ಯಾರಾದರೊಬ್ಬರು ಈ ವಿಷಯಗಳನ್ನು ಆಮೇಲೆ ಇಟ್ಟು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿ. ಇಳಿದು ಬರುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸು ರಾಜ್ಯನೇ ಕರ್ತಾದಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ರಾಜ್ಯನೇ. ತಂದೆ ಆದ ದೇವನೇ ಸ್ತೋತ್ರವಾಗಲಿ ರಾಜ್ಯನೇ, ಸ್ತೋತ್ರವಾಗಲಿ ರಾಜ್ಯನೇ. ಅಪ್ಪ ಯೇಸು ರಾಜ್ಯನೇ ಸಭೆಯಲ್ಲಿರುವ ಎಲ್ಲ ಆತ್ಮಗೋಸ್ಕರ ಪ್ರಾರ್ಥಿಸುವ ರಾಜ್ಯನೇ. ತಂದೆ ಆದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ಅಪ್ಪ ಯೇಸು ಹೋಗದ ಹಾಗೆ ರಾಜ್ಯನೇ. ಅಪ್ಪ ಯೇಸು ಕರ್ತಾದಿ ಕರ್ತನೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಜನ ಬರುವಂತೆ ಸಹಾಯ ಮಾಡುತ್ತಾರೆ. ಅಪ್ಪ ಯೇಸುವೇ ನಿನಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜ್ಯನೇ. ತಂದೆಯಾದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ಸಭೆ ಮೇಲೆ ವಾಗ್ದಾನವನ್ನು ರಾಜ್ಯನೇ ನೀನು ನೆರವೇರಿಸುವ ಕರ್ತನು ನೀನಾಗಿರುತ್ತದೆ. ಅಪ್ಪ ಯೇಸುವ ರಾಜ್ಯದ ಬಾಯಲ್ಲಿ ಬರುವ ಎಲ್ಲ ಮಾತುಗಳು ರಾಜ್ಯನೇ. ಅಪ್ಪ ಯೇಸು ರಾಜ್ಯದ ತಕ್ಕ ಕಾಲದಲ್ಲಿ ನೆರವೇರಿಸುವ ಕರ್ತನು ನೀನಾಗಿರುತ್ತದೆ. ಅಪ್ಪ ಯೇಸು ತಂದೆಯಾದ ದೇವನ ರಾಜ್ಯನೇ. 300 ಆತ್ಮಗಳು ರಾಜ್ಯನೇ ಎಲ್ಲೆಲ್ಲಿ ಇದ್ದಾವ ಕರ್ತನೆ ನಮಗೆ ಗೊತ್ತಿಲ್ಲ ರಾಜ್ಯನೇ. ಅಪ್ಪ ಯೇಸು ರಾಜ್ಯನೇ ಅವರಿಗೆ ಮಾರ್ಗವನ್ನು ತೋರಿಸು ರಾಜ್ಯನೇ. ತಂದೆಯಾದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ಒಂದು ಆತ್ಮ ಸಹ ರಾಜ್ಯನೇ ನಶಿಸಿ ಹೋಗದ ಕರ್ತನೆ. ಎಲ್ಲ ಆತ್ಮಗಳು ರಾಜ್ಯನೇ ನಿನ್ನ ನಾಮದಲ್ಲಿ ಸೇರುವಂತೆ ಸಹಾಯ ಮಾಡುತ್ತಾನೆ. ನಿನ್ನ ಬೆಳಕಿನಲ್ಲಿ ಜೀವಿಸುವಂತೆ ಸಹಾಯ ಮಾಡುತ್ತಾನೆ. ನಿನ್ನ ವಾಕ್ಯದಲ್ಲಿ ರಾಜ್ಯನೇ ಇರುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸು ರಾಜ್ಯನೇ ಕರ್ತಾದಿ ಕರ್ತನ ರಾಜ್ಯನೇ. ಅವರು ನಿನ್ನ ಸತ್ಯತೆಯನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸು ನಿನ್ನ ವಾಕ್ಯದ ಗುಡಾರವನ್ನು ರಾಜ್ಯನೇ ಆತ್ಮಗಳು ತಿಳಿಪಡಿಸುತ್ತಾನೆ. ಅಪ್ಪ ಯೇಸುವೆ ತಂದೆ ಆದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ಆತ್ಮಗಳು ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವೆ ಚದರಿ ಹೋಗುವ ಎಲ್ಲ ಆತ್ಮಗಳು ರಾಜ್ಯನೇ ಮತ್ತೆ ತಿರುಗಿ ಬರುವಂತೆ ಸಹಾಯ ಮಾಡುತ್ತಾನೆ. ಅಪ್ಪ ಯೇಸುವೆ ತಂದೆ ಆದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ಅಪ್ಪ ಎಲ್ಲಾ ಸಮಯದಲ್ಲಿ ಆತ್ಮಗಳು ಯೇಸುವೆ ತಂದೆ ಆದ ದೇವನೇ ಕರ್ತಾದಿ ಕರ್ತನ ರಾಜ್ಯನೇ. ರಕ್ತ ಕೋಟೆಯಲ್ಲಿ ಆ ಆತ್ಮಗಳು ಮಾಡಿಕೊಳ್ಳುತ್ತದೆ ರಾಜ್ಯನೇ. ಆಮೆನ್, ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಚನ ಸತ್ಯತೆ ಹೇಳ್ತದೆ, ಆಮೇಲೆ ಅಧಿಕಾರಿಗಳಿಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಅದರಿಂದ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರ ಆಡಳಿತ, ಅವರೆಲ್ಲ ಕಾರ್ಯಗಳು ದೇವರಿಂದ ನೇಮಕವಾದದ್ದರಿಂದ ಆ ಆಡಳಿತಗಳು, ಆ ಅಧಿಕಾರದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳನ್ನು
ದೇವರ ಆಶೀರ್ವದಿಸಿ ಬೇಕಾದ ಆರೋಗ್ಯ, ಬಲ, ಶಕ್ತಿ, ಕೃಪೆ ಎಲ್ಲವನ್ನು ಕೊಟ್ಟು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶವು ದೈವಿಕವಾಗಿರುವಂತಹ ದೇವರ ಸಮಾಧಾನದಲ್ಲಾಗಿರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಭಾರತ ದೇಶದಲ್ಲಾಗಿರುವ ಎಲ್ಲ ಆಮೇನ್ ಸಭೆಗಳಿಗಾಗಿ, ಎಲ್ಲ ಸೇವಕರುಗಳಿಗಾಗಿ, ಸೇವಕರುಗಳ ಕುಟುಂಬಗಳಿಗಾಗಿ, ಎಲ್ಲ ವಿಶ್ವಾಸಿಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲೆಲ್ಲ ಸೇವಾ ಕಾರ್ಯಗಳು ನಡೀತಿದೆಯೋ ಅದೆಲ್ಲ ದೇವರ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸಲಿಕ್ಕೋಸ್ಕರವಾಗಿ ಈ ದಿನಗಳಲ್ಲೆಲ್ಲ ಹೋರಾಟಗಳ ಮಧ್ಯದಲ್ಲಿ ಆಗಿರುವಂತಹ ಜೀವಿತಗಳಲ್ಲಿ ದೇವರು ಬಲವಾದ ಕಾರ್ಯಗಳನ್ನು ಮಾಡಿ ಅವರನ್ನು ಸ್ಥಿರವಾಗಿ ನಿಲ್ಲಿಸಲಿಕ್ಕೋಸ್ಕರವಾಗಿ ದೇಶದ ಎಲ್ಲ ವಿಷಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇವರ ಮಕ್ಕಳಿಗಾಗಿ, ದೇವ ಸೇವಕರುಗಳಿಗಾಗಿ, ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಸಭೆಗಳಿಗಾಗಿ, ಸೇವಾ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಠಿಣವಾದ ಸ್ಥಳಗಳಲ್ಲಿ ಇರುವಂತ ಎಲ್ಲ ಕುಟುಂಬಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡೋಣ. ಎಲ್ಲ ದೇವರು ತಾನೇ ಬಲವಾಗಿ ಅವರನ್ನು ಉಪಯೋಗಿಸಿ ಸ್ಥಿರವಾಗಿ ಅಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಾರತ ದೇಶವನ್ನು ದೇವರು ತಾನೇ ಆಶೀರ್ವದಿಸಲಿಕ್ಕೆ, ಕಷ್ಟದಲ್ಲಿ, ಕಠಿಣದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ರೋಗದ ಬಂಧನದಲ್ಲಿ, ಕಟ್ಟುಗಳಲ್ಲಿ ಬೇಡವಾದ ಎಲ್ಲ ಅನುಭವಗಳಲ್ಲಿ ಆಗಿರುವ ಜೀವಿತಗಳು ಯೇಸುವಿನ ಪ್ರೀತಿನ ಅವರು ಅರಿತುಕೊಳ್ಳಿಕ್ಕೋಸ್ಕರವಾಗಿ ಒಪ್ಪಿಸಿಕೊಡುತ್ತಾ ಯಾರಾದರೊಬ್ಬರು ಭಾರತ ದೇಶಕ್ಕಾಗಿ ಎಲ್ಲ ಅಧಿಕಾರಿಗಳಿಗಾಗಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ. ಪರಿಶುದ್ಧನು ಪರಿಶುದ್ಧನೆಂದು ಹೇಳುತ್ತಪ್ಪ, ನಿನ್ನಲ್ಲಿ ವಿಜ್ಞಾಪನೆಗಳನ್ನು ಮಾಡುತ್ತಪ್ಪ, ನಿನ್ನನ್ನು ಸ್ತುತಿಸಲು ಅಪ್ಪ ಕೊಟ್ಟಂತೆ ಈ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ನಿನ್ನ ಮಕ್ಕಳಾದ ನಾವು ತಂದೆ ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿ ಬಂದುವಪ್ಪ, ಒಂದೇ ಮನಸ್ಸಿನಲ್ಲಿ ನೀನಲ್ಲಿ ಕೇಳಿಕೊಳ್ಳುವಾಗ ತಂದೆ ನೀನಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಡುವ ದೇವರು ಅಪ್ಪ. ಪರಿಶುದ್ಧಾತ್ಮನೆ ಅಪ್ಪ, ನಮ್ಮ ಈ ದೇಶವನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಅಪ್ಪ ನಿನ್ನ ಬಾಹುಗಳಲ್ಲಿ ಅಪ್ಪ ನಮ್ಮ ಈ ಅದ್ಭುತವಾದ ದೇಶವನ್ನು ತಂದೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಯೇಸುವೆ. ಅಪ್ಪ ನೀನು ಎಲ್ಲವನ್ನು ತಿಳಿದಿರುವ ಆತನು ಅಪ್ಪ. ಆಯಾ ಪ್ರಾಂತ್ಯಗಳಲ್ಲಿ ಇರುವಂತಹ ತಂದೆ ಅಧಿಕಾರಿಗಳು ತಂದೆ ನಿನಗೆ ತಿಳಿದವರು ಅಪ್ಪ. ಪ್ರತಿಯೊಂದು ಅಧಿಕಾರಿಗಳ ಮೇಲೆಯೂ ತಂದೆ ನಿನ್ನ ಹಸ್ತವು ನೆಲೆ ನಿಲ್ಲುವಂಥದ್ದಾಗಿರಲಿ ಯೇಸುವೆ. ಅಪ್ಪ ನಿನ್ನ ಚಿತ್ತದ ಮೇರೆಗೆ ತಂದೆ ಅವರು ಅಧಿಕಾರವನ್ನು ಹೊಂದಿದವರಾಗಿದ್ದಾರೆ ಅಪ್ಪ. ಅವರು ಅಧಿಕಾರದಲ್ಲಿ ಇರುವವರೆಗೂ ಅಪ್ಪ ನೇಮ ನಿಶ್ಚಯದಿಂದ ನೀತಿವಂತರಾಗಿ ಅಪ್ಪ ಅವರಿಗೆ ಕೊಡಲ್ಪಟ್ಟ ಕೆಲಸ ಕಾರ್ಯಗಳನ್ನು ಅಪ್ಪ ಪೂರ್ಣ ಶ್ರದ್ಧೆಯಿಂದ ಮಾಡಲಿಕ್ಕಾಗ್ಲಿಕ್ಕಾಗುವಂತೆ ನಿನ್ನ ಬಲದಿಂದಲೂ ಆತ್ಮನಿಂದಲೂ ನಿನ್ನ ತುಂಬಿಸುವಾತನಾಗಪ್ಪ. ಯಾವುದೇ ರೀತಿ ತಂದೆ ಕೆಟ್ಟ ಆಲೋಚನೆಗಳಿಗಾಗಲಿ ಕೆಟ್ಟ ರೀತಿಯ ಮಾರ್ಗಗಳಿಗಾಗಲಿ ಅವರು ಒಗ್ಗೂಡದೆ ಅಪ್ಪ ನಿನ್ನ ಸಮ್ಮುಖವನ್ನು ನೆನೆಸಿ ತಂದೆ ಹಾಲೆಲೂಯ ಅಪ್ಪ ನೀನು ತೋರಿಸುವ ದಾರಿಯಲ್ಲಿ ಅಪ್ಪ ನಡಲಿಕ್ಕಾಗ್ಲಿಕ್ಕಾಗುವಂತೆ ಪರಿಶುದ್ಧಾತ್ಮನೆ ಒಳ್ಳೆಯ ನೆಲದಲ್ಲಿ ಬಿತ್ತ ಮಕ್ಕಳಾಗಿ ಬೆಳಲಿಕ್ಕಾಗ್ಲಿಕ್ಕಾಗುವಂತೆ ನೀನು ನಡೆಸುವಾತನಾಗಪ್ಪ. ಅಪ್ಪ ದುಷ್ಟನ ಕಾರ್ಯವು ಎಷ್ಟೇ ನಡೆದರು ತಂದೆ ಎಲ್ಲವದು ತಂದೆ ಲಯವಾಗಿ ಹೋಗಿ ತಂದೆ ಅಪ್ಪ ಯೇಸುವೆ ಅಪ್ಪ ನೀನು ಏನನ್ನು ಬಯಸುತ್ತೆಯೋ ಅದೇ ಈ ದೇಶದಲ್ಲಿ ನಡಲಿಕ್ಕಾಗ್ಲಿಕ್ಕಾಗುವಂತೆ ನೀನು ನಡೆಸುವಾತನಾಗಪ್ಪ. ಪ್ರತಿಯೊಂದು ಅಧಿಕಾರಿಗಳನ್ನು ನನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಯಾರು ಭ್ರಷ್ಟರಾಗಿ ತಂದೆ ಯಾವುದೇ ರೀತಿ ತಪ್ಪು ಹಾದಿಗಳನ್ನು ಹಿಡಿಯದೆ ಅಪ್ಪ ನೀತಿವಂತರಾಗಿ ತಂದೆ ಹಾಲೆಲೂಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯೋಚನೆಗಳನ್ನು ಇಟ್ಟುಕೊಂಡಿರುವಾಗ ತಂದೆ ಅದನ್ನು ಸ್ಥಿತಿಗೆ ತರಲಿಕ್ಕೆ ಅಪ್ಪ ಎಲ್ಲಾ ರೀತಿಯ ತಂದೆ ಅನುಕೂಲತೆಯನ್ನು ಮಾಡಿಕೊಡುವ ಆತನು ನೀನಪ್ಪ. ಅಪ್ಪ ಅನೇಕ ಪ್ರಾಂತ್ಯಗಳಲ್ಲಿ ತಂದೆ ಹಾಲೆಲೂಯ ಅನ್ನಕ್ಕೂ ತಂದೆ ನೀರಿಗೂ ತಂದೆ ಅಪ್ಪ ಕ್ಷಾಮವಿರುವಾಗ ತಂದೆ ಎಲ್ಲವರಿಂದಲೂ ನೀನು ಬಿಡುಗಡೆಗೊಳಿಸುವ ಆತನಪ್ಪ. ಎಲ್ಲವನ್ನು ತಂದೆ ನೀನು ಉತ್ತೀರ್ಣಕ್ಕೆ ತರುವ ದೇವರು ತಂದೆ ಹೌದಪ್ಪ. ಇರುವಂತ ಅಧಿಕಾರಿಗಳನ್ನು ನೀನು ಬಲಗೊಳಿಸಿ ನಡೆಸುವ ಆತನಾಗು ತಂದೆ. ಅತಿ ಮುಖ್ಯವಾಗಿ ಜ್ಞಾನವನ್ನು ಕೊಡುವ ಆತನಾಗಪ್ಪ. ನಿನ್ನ ಜ್ಞಾನದ ಮೂಲಕ ಅವರು ಮುನ್ನಡೆಯಲಿಕ್ಕಾಗುವಂತೆ ನೀನು ಬಲಪಡಿಸು ತಂದೆ. ಅವರ ರಕ್ಷಣೆಗಾಗಿಯೂ ನಾವು ಬೇಡುತ್ತೇವೆ ಅಪ್ಪ. ಅಪ್ಪ ಯಾವ ಆತ್ಮವು ನಷ್ಟವಾಗಿ ಹೋಗದೆ ಅಪ್ಪ ಪ್ರತಿಯೊಂದು ಆತ್ಮಗಳು ತಂದೆ ಅಪ್ಪ ಅಧಿಕಾರಿಗಳಲ್ಲಿರುವ ಆತ್ಮಗಳು ತಂದೆ ಹಾಲೆಲೂಯ ತಂದೆ ಅವರ ಕುಟುಂಬಗಳು ಪ್ರತಿಯೊಬ್ಬರು ತಂದೆ ಅವ್ರ ರಕ್ಷಣೆಗೆ ಬರ್ಲಿಕ್ಕಾಗ್ಲಿಕ್ಕಾಗುವಂತೆ ಸತ್ಯ ದೇವರನ್ನು ಅರಿಲಿಕ್ಕಾಗ್ಲಿಕ್ಕಾಗುವಂತೆ ಅಪ್ಪ ನಿನ್ನ ಬೆಳಕನ್ನು ಕಾಣಲಿಕ್ಕಾಗುವಂತೆ ನೀನು ಬಲಪಡಿಸುವಾತನಾಗಪ್ಪ. ಅದೇ ರೀತಿಯಲ್ಲಿ ಅಪ್ಪ ನಮ್ಮ ದೇಶದಲ್ಲಿರುವ ತಂದೆ ಪ್ರತಿಯೊಂದು ಸಭೆಗಳನ್ನು ಅಪ್ಪ ನಿನ್ನನ್ನು ಆರಾಧಿಸುವ ತಂದೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಪ್ರತಿಯೊಂದು ಸಭೆಗಳನ್ನು ನಿನ್ನ
ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಅಪ್ಪ, ದಾರಿ ತಪ್ಪಿದ ಸಭೆಗಳನ್ನು ತಂದು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ನೀನು ಮಾರ್ಪಡಿಸುವಾತನಾಗಪ್ಪ, ನೀನಲ್ಲಿ ಬದಲಾವಣೆಗಳನ್ನು ತರುವಾತನಾಗಪ್ಪ. ನಿನ್ನನ್ನು ಆರಾಧಿಸುವರು ಸತ್ಯದಿಂದಲೂ ಆತ್ಮನಿಂದಲೂ ಆರಾಧಿಸಬೇಕೆಂಬ ಮನವನ್ನು ನೀನು ಅವರಿಗೆ ಕೊಡುವಾತನಾಗಪ್ಪ. ಪ್ರತಿಯೊಂದು ಆತ್ಮಗಳು ತಂದೆ ರಕ್ಷಣೆಯಲ್ಲಿ ನಿಂತಿರುವಾಗ ಸ್ಥಿರವಾಗಿ ನಿಲ್ಲಲಿಕ್ಕೆ, ಬಲವಾಗಿ ನಿಲ್ಲಲಿಕ್ಕೆ ರೂವಾರಿಗಳನ್ನಾಗಿ ನೀನು ಮಾರ್ಪಡಿಸುವಾತನಾಗಪ್ಪ. ದೇವರೇ, ಇರುವಂತ ಪ್ರತಿಯೊಂದು ಸಭೆಗಳಲ್ಲಿ ಎಲ್ಲಾ ರೀತಿಯ ಕುಂದು ಕೊರತೆಗಳನ್ನು ಅಪ್ಪ ಯೇಸುವಿನ ನಾಮದಲ್ಲಿ ನೀಗಿಸಬೇಕಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಅಪ್ಪ. ಎಷ್ಟೇ ರೀತಿಯ ಕಷ್ಟಗಳು ಇದ್ದರೂ ಅಪ್ಪ, ಎಷ್ಟೇ ರೀತಿಯ ಹೋರಾಟಗಳಿದ್ದರೂ ಅಪ್ಪ, ನಮ್ಮ ಕರ್ತನು ನಮಗೆ ಜೊತೆಗಾಗಿ ನಿಲ್ಲುವಾತನಾಗಿದ್ದಾನೆ. ನಮ್ಮ ಕರ್ತನು ನಮಗೆ ಬಂಡೆಯಾಗಿದ್ದಾನೆ. ನಮ್ಮ ಕರ್ತನು ನಮಗೆ ಬಲವಾಗಿದ್ದಾನೆ. ನಮಗೆ ಬಲವಾದ ಬುರುಚು ಆತನೇ ಎಂಬ ಸ್ಥಿರವಾದ ನಂಬಿಕೆಯಿಂದ, ನಿರೀಕ್ಷೆಯಿಂದ ಅಪ್ಪ ಮುಂದೆ ಸಾಗಲಿಕ್ಕೆ ನಿನ್ನ ಮಕ್ಕಳನ್ನು ನಿನ್ನ ಬಲಪಡಿಸುವಪ್ಪ. ಹೊರ ದೇಶದಲ್ಲಿರುವ ತಂದೆ ಸಭೆಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅಪ್ಪ, ಅನೇಕರು ಆ ಸಭೆಯ ಮೂಲಕ ಹೊರ ದೇಶದಲ್ಲಿ ತಂದೆ ಅನ್ಯ ದೇಶಗಳಲ್ಲಿ ರಕ್ಷಣೆಗೆ ಬರಬೇಕಪ್ಪ. ನಿನ್ನ ನಾಮವನ್ನು ಅರಿಯಬೇಕಪ್ಪ. ನಿನ್ನ ನಾಮವನ್ನು ಹೆಚ್ಚಾಗಿ ಸಾರಬೇಕಪ್ಪ. ಅಪ್ಪ, ನಿನ್ನ ಬರುಳವ ಹತ್ತಿರವಿರುವಾಗ ತಂದೆ ಯಾವ ಆತ್ಮವು ನಷ್ಟವಾಗಿ ಹೋಗದೆ ತಂದೆ ಎಲ್ಲರೂ ತಂದೆ ತಮ್ಮ ರಕ್ಷಣೆಯನ್ನು ಬಿಗಿಯಾಗಿ ಹಿಡಿದುಕೊಂಡಪ್ಪ ಅದರಲ್ಲಿ ನೀತಿವಂತರಾಗಿ ತಂದೆ ಒಂದೇ ಮನಸ್ಸುಳ್ಳವರಾಗಿ ಮುಂದೆ ಸಾಗಲಿಕ್ಕೆ ನೀನು ಬಲಪಡಿಸುವಾತನಾಗಪ್ಪ. ಎಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ಸಭೆಗಳಲ್ಲಿಯೂ ದೇಶದಲ್ಲಿಯೂ ಒಬ್ಬ ಕುಟುಂಬಗಳಲ್ಲಿ ಪ್ರೀತಿ ಅನ್ಯೋನ್ಯತೆಯನ್ನು ಹೆಚ್ಚಿಸುವಾತನಾಗಪ್ಪ. ಪ್ರೀತಿಯಲ್ಲಿ ಪ್ರತಿಯೊಬ್ಬರೊಬ್ಬರಿಗೋಸ್ಕರ ನಿಲ್ಲುವುದಕ್ಕಾಗುವಂತೆ ನೀನು ಬಲಗೊಳಿಸುವಾತನಾಗಪ್ಪ. ಎಲ್ಲವೂ ನಿನ್ನ ಅದ್ಭುತವಾದ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ತಂದೆ ಬೇಡಿದ್ದೇನೆ ಅಪ್ಪ. ಆಮೆನ್. ಹಲ್ಲೆಲೂಯಾ. ಕರ್ತನ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಬಂದಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಈ ಉಪವಾಸ ಪ್ರಾರ್ಥನೆ, ಆಮೇಲೆ ಬೈಬಲ್ ಸ್ಟಡಿ ಆಗಿ ನಾವು ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಿರುವಾಗ ಆತನ ಕೃಪೆ ನಮ್ಮ ಮಧ್ಯದಲ್ಲಿದೆ. ಆತ ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ಹಂಬಲಿಸುವಾಗ ಖಂಡಿತವಾಗಲೂ ದೇವರು ಆಮೇಲೆ ಮಾತನಾಡ್ತಾರೆ. ಹಲ್ಲೆಲೂಯಾ. ನಾವು ಇದನ್ನು ಹಂಬಲಿಸಲಿಲ್ಲ ಅಂದ್ರೆ ಮಾನುಷಿಕವಾದ ಆಲೋಚನೆಗಳನ್ನು ನಾವು ಕೇಳಬೇಕಾಗಿ ಬರ್ತದೆ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಮಾನುಷಿಕವಾದ ಆಲೋಚನೆಗಳು ಆಮೇಲೆ ನಮ್ಮನ್ನು ಈ ಲೋಕ ಸಂಬಂಧದಲ್ಲಿ ಒತ್ತು ಸೇರಿಸ್ತದೆ. ಆದರೆ ದೇವರ ಆಲೋಚನೆ ಯಾವಾಗಲೂ ಪರಲೋಕದ ಒಂದು ಅನುಭವದಲ್ಲಿ ನಮ್ಮನ್ನು ಆಮೇಲೆ ಸೇರಿಸ್ತಾ ಇರ್ತದೆ. ಆಗ ನಮಗೆ ಬೇಕಾದಂತ ಒಬ್ಬ ದೇವರ ಮಗನಿಗೆ ಬೇಕಾದಂತ ಆಲೋಚನೆ ದೇವರದೇ. ಆಮೇಲೆ ದೇವರ ಮೂಲಕನೇ. ಆಮೇಲೆ ಅವನು ಎಂಥ ವ್ಯಕ್ತಿ ಆದ್ರೂ, ಅದಕ್ಕೆ ಒಬ್ಬ ಪ್ರವಾದಿ ನನಗನ್ಸೋ ಮಟ್ಟಿಗೆ ತಪ್ಪಿ ನಡೆದಾಗ, ಅವನು ತಪ್ಪಿ ಹೋದಾಗ ಆಮೇಲೆ ಕತ್ತೆಯ ಮೂಲಕವಾಗಿ ಮಾತನಾಡ್ತಿದ್ದಾರೆ ದೇವರು. ಆಮೇಲೆ ದೇವರಿಗೆ ವ್ಯಕ್ತಿ ಯಾರೆಂಬುದಾಗಿ ಮುಖ್ಯ ಅಲ್ಲ. ಆಮೇಲೆ ದೇವರು ಮಾತನಾಡುವಾಗ ಯಾರನ್ನು ಬೇಕಾದರೂ ದೇವರು ಉಪಯೋಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರಬೇಕಾದದ್ದು ಏನಂತ ಹೇಳಿದ್ರೆ, ದೇವರೇ ನನ್ನೊಂದಿಗೆ ನೀನು ಮಾತನಾಡಿ ಎಂಬುದು ಒಂದು ವಚನ ದೇವರ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. 1 ಸಾಮುವೇಲ ಅದರ 26ನೇ ಅಧ್ಯಾಯದ 23ನೇ ವಚನವನ್ನು ಯಾರಾದರೂ ಓದಿ ಅಂತ. 1 ಸಾಮುವೇಲ 26ನೇ ಅಧ್ಯಾಯದ ನೋಡಿ, ಒಬ್ಬ ದೇವರ ಮಗನ ತಿಳುವಳಿಕೆ, ಒಬ್ಬ ದೇವರ ಮಗನ ಜ್ಞಾನ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ದೇವರ ವಚನದ ಸತ್ಯತೆ ಹೇಳ್ತದೆ, ದೇವರ ಆತ್ಮನು ಎಂದಿಗೂ ಗೊಂದಲಕ್ಕೆ ಕಾರಣನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಎಂದಿಗೂ ಕಳವಳಕ್ಕೆ ಕಾರಣ ಅಲ್ಲ, ಗೊಂದಲಕ್ಕೆ ಕಾರಣ ಅಲ್ಲ ದೇವರ ಆತ್ಮ. ಆಗ ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ಯೆಹೋವನು ಪ್ರತಿಯೊಬ್ಬನಿಗೆ ಅವನವನ ನೀತಿ ಸತ್ಯತೆಗಳಿಗೆ ಅನುಸಾರವಾದ ಫಲವನ್ನು ಕೊಡುವನು. ಆಮೇಲೆ ಈ ವಿಷಯ ಯಾರಿಗೆ ಹೇಳ್ತಿರೋದು ಅಂತ ಹೇಳಿದ್ರೆ, ಸೌಲನಿಗೆ ಹೇಳ್ತಿರುವಂಥದ್ದು. ಆಮೇಲೆ ಈ ವಿಷಯ ಯಾರಿಗೆ ಹೇಳ್ತಿರುವಂಥದ್ದು? ಸೌಲನಿಗೆ. ಆಗ ಸೌಲನು ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆಮೇನ್ ದಾವೀದನನ್ನು ಕೊಲ್ಬೇಕೆಂಬುದಾಗಿ ಆಮೇನ್ ಅವನೇನ್ ಮಾಡ್ತಿದ್ದಾನೆ, ಹೊಂಚು ಹಾಕಿರುವಂತ ಒಂದು ಸನ್ನಿವೇಶದ
ಒಂದು ಘಟನೆಗಳು ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸುವಂತ ಸಂದರ್ಭದಲ್ಲಿ ಅನೇಕ ವಿಷಯಗಳಲ್ಲಿ ಸಂಭವಿಸ್ತದೆ. ಏನಂತ ಹೇಳಿದ್ರೆ, ಆಮೇಲೆ ನಾವು 26ನೇ ಅಧ್ಯಾಯದ 1ನೇ ವಚನದಿಂದ ಓದಿಕೊಳ್ಳೋಣ. ಹ್ಮ್ ಸಾಕು ನೋಡಿ. ಈಗ ನಾನು ಇದು ವಿಷಯ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮಗೆ ಗೊತ್ತಾಗ್ಬೇಕು ಏನು ವಿಷಯ ಅಂತ ಹೇಳಿ. ಸೊ ಸೌಲನು ದಾವೀದನನ್ನು ಕೊಲ್ಲಿಕ್ಕೋಸ್ಕರ ಎಷ್ಟು ಸಾವಿರ? 3,000 ಸೈನಿಕರನ್ನು ಹಿಡ್ಕೊಂಡು ಅವನನ್ನು ಹುಡುಕ್ಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಈ ಸೌಲನು ಯಾಕೆ ದಾವೀದನನ್ನು ಕೊಲ್ಲಿಕ್ಕೆ ಹೊರಡ್ತಿರುವಂಥದ್ದು ಎಂಬುದಾಗಿ ನಾವು ನೋಡುವಾಗ, ಸೌಲನಲ್ಲಿ ಈಗ ದೇವರ ಆತ್ಮ ಇಲ್ಲ. ಸೊ ದೇವರ ಆತ್ಮವಿಲ್ಲದವನೆಲ್ಲ ಅವನು ಇನ್ನೊಬ್ಬರನ್ನು ಕೊಲ್ಲಿಕ್ಕೆ ಹೊಂಚಾಗ್ತಾ ಇರ್ತಾನೆ, ಇನ್ನೊಬ್ಬರು ಬೀಳ್ಲಿ ಎಂಬುದಾಗಿ ಹೊಂಚಾಗ್ತಾ ಇರ್ತಾನೆ, ಇನ್ನೊಬ್ಬರ ವಿಷಯದಲ್ಲಿ ಅವನಿಗೆ ಸಂತೋಷ ಇಲ್ಲ. ಹೀಗೆ ಅವನ ಕಾರ್ಯಗಳೆಲ್ಲ ಆಪೋಸಿಟ್ ಆಗಿರ್ತದೆ. ಈಗ ಯಾಕೆ ಸೌಲನಲ್ಲಿ ಈ ವಿಷಯ ಬಂತಂತ ಹೇಳಿದ್ರೆ, ಜನರೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೌಲನು 1,000 ಕೊಂದ, ದಾವೀದ 10,000 ಕೊಂದ ಎಂಬುದಾಗಿ. ಆಗ ಈ ಹೊಗಳುವಂತ ಅನುಭವ ಎದ್ದಾಗ ಸೌಲನ ಒಳಗೆ ದೇವರ ಆತ್ಮವಿಲ್ಲದ ಕಾರಣ ಅವನ ಜೀವಿತದಲ್ಲಿ ಏನಾಯ್ತು, ಅವನಿಗೆ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಈಗ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಯಾರಿಂದ ಬರುವಂಥದ್ದು? ಸೈತಾನನಿಂದ, ದುರಾತ್ಮನ ಸ್ವಭಾವ ಅದು ಹೊಟ್ಟೆ ಕಿಚ್ಚು. ಅಥವಾ ಈ ಬೇಡವಾದ ಎಲ್ಲ ಅನುಭವಗಳು ಬರುವಂಥದ್ದು ಯಾರಿಂದ? ಸೈತಾನನಿಂದನೇ. ಅದೊಂದು ಸ್ಪಿರಿಟ್ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಇಲ್ಲಿ ದಾವೀದನನ್ನು ಕೊಲ್ಲಿಕ್ಕೋಸ್ಕರವಾಗಿ ಪ್ಲಾನ್ ಮಾಡ್ತಿರುವಾಗ ಆಮೇಲೆ ಸೌಲನು ಸಿದ್ಧನಾಗಿ ಹೊರಡ್ತಾ ಇದ್ದಾನೆ ದಾವೀದನನ್ನು ಕೊಲ್ಲಿಕ್ಕೆ. ಆಗ ಅನೇಕ ಘಟನೆಗಳಲ್ಲಿ ಸಂಭವಿಸ್ತದೆ. ಆದರೆ ಅದರ 8ನೇ ವಚನದಿಂದ ನಾವು ಓದಿಕೊಳ್ಳೋಣ. ನೋಡಿ, ಈ ಸೌಲನು ಏನ್ ಮಾಡಿ ದಾವೀದನನ್ನು ಕೊಲ್ಲಿಕ್ಕೋಸ್ಕರ ಹೊರಟಾಗ ಒಂದು ಕಡೆಯಲ್ಲಿ ಅವನು ಆಮೇಲೆ ರೆಸ್ಟ್ ತಕೊಂಡು ಮಲಗಿರ್ತಾನೆ. ಸೊ ಮಲಗಿರುವಂತ ಈ ಸೌಲನ ಹತ್ರ ಯಾರು ಹೋಗ್ತಾ ಇದ್ದಾರೆ? ದಾವೀದನ ಹೋಗ್ತಾ ಇದ್ದಾನೆ. ಆಮೇಲೆ ದಾವೀದನ ಕೈಯಲ್ಲಿ ಯಾರಿದ್ದಾರೆ? ಈಗ ಸೌಲನಿದ್ದಾರೆ. ಆದ್ರೆ ಆ ವಚನಗಳನ್ನು ಓದಿ ನಿಮ್ಗೆ ಅರ್ಥ ಆಗ್ತದಾಗ. ನೋಡಿ, ಯಾರು ದಾವೀದನ ಜೊತೆಯಲ್ಲಿ ಬಂದಂತ ವ್ಯಕ್ತಿ ಪ್ಲಾನ್ ಕೊಡ್ತಾ ಇದ್ದಾನೆ. ಆಮೇಲೆ ನೋಡಿ, ಅದಕ್ಕೆ ನಮ್ಮ ಜೊತೆಯಲ್ಲಿರುವಂತ ಎಲ್ಲರ ಪ್ಲಾನ್ ನಾವು ತೆಗೆದುಕೊಳ್ಬಾರ್ದು. ನಾವು ದೇವರ ಉದ್ದೇಶದಿಂದ ಮೀರಿ ನಡೀಲಿಕ್ಕೆ ಅದು ಸಾಧ್ಯವಾಗ್ತದೆ. ಆಮೇಲೆ ಇವತ್ತು ಸಭೆಗಳಲ್ಲಿ ಅನೇಕ ಕಾರ್ಯಗಳು ನಡೀತಿದೆ, ಅನೇಕ ಘಟನೆಗಳು ನಡೀತಿದೆ. ಇದೇ ತರ ದೇವರ ಉದ್ದೇಶದಲ್ಲಿ ಹೋಗ್ತಿರುವಂತ ಒಬ್ಬ ವ್ಯಕ್ತಿ ಆಮೇಲೆ ದೇವರ ಮಾರ್ಗದರ್ಶನದಿಂದ ಅವನು ತಪ್ಪಿ ಹೋಗ್ಲಿಕ್ಕೆ ಕಾರಣ ಇಷ್ಟೇ. ಆಮೇಲೆ ಈ ವ್ಯಕ್ತಿಯ ತರ ಪ್ಲಾನ್ ಏನು? ಅವನ ಖಡ್ಗ ಅಲ್ಲೇ ಇದೆ, ಆಮೇಲೆ ಅವನ ಬುರ್ಜು ಅಲ್ಲೇ ಇದೆ, ಅಲ್ಲೇ ಅವನನ್ನು ಕೊಂದು ಬಿಡೋಣ, 2ನೇ ಸಾರಿ ಹೇಳೋದೇ ಬೇಡ ಅವನಂತ ಪ್ಲಾನ್ ಕೊಡ್ತಾ ಇದ್ದಾನೆ. ಆದ್ರೆ ದಾವೀದನು ಹೇಳ್ತಿದ್ದಾನೆ, ಏನಂತ ಹೇಳ್ತೀನಿ? ನೋಡಿ, ದಾವೀದನು ಒಂದು ವಿಷಯವನ್ನು ಸರಿಯಾಗಿ ದೇವರ ಸಮ್ಮುಖದಲ್ಲಿ ತಿಳಿದುಕೊಂಡಿದ್ದ. ದೇವರ ಅಭಿಷಕ್ತನಿಗೆ ವಿರುದ್ಧವಾಗಿ ಕೈ ಎತ್ತುವುದು ದೇವರ ಸಮ್ಮುಖದಲ್ಲಿ ಯೋಗ್ಯವಾದದ್ದಲ್ಲ ಎಂಬುದಾಗಿರುವಂತ ಕಾರ್ಯವನ್ನು ತಿಳಿದಿದ್ದ. ಆದ ಕಾರಣ ಅವಕಾಶ ಸಿಕ್ಕಿದ್ರೂ ಸಮೇತ ಅದನ್ನು ಅವನಲ್ಲಿ ಉಪಯೋಗಿಸಲಿಲ್ಲ. ಹಲ್ಲೆಲೂಯಾ. ನೋಡಿ, ಸೌಲನ ಸುತ್ತಲೂ ಸೈನಿಕರೆಲ್ಲ ಮಲಗಿದ್ದಾರೆ. ಆಮೇಲೆ ಒಂದು ಸೀಕ್ರೆಟ್ ಏನ್ ಗೊತ್ತುಂಟಾ? ಆಮೇಲೆ ಸೈನಿಕರೆಲ್ಲ ದಾವೀದನ ಸುತ್ತಲೂ ಸೌಲನ ಸುತ್ತಲೂ ಮಲಗಿದ್ದಾರೆ. ದೇವರ ವಚನ ಸತ್ಯತೆ ಹೇಳ್ತದೆ. ನೀವು ಕೇಳಿದ್ರೆ ಕೆಲವು ಟೈಮಲ್ಲಿ ನೀವು ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮಲ್ಲಿ ಆಗಿರುವಂತ ಅನುಭವದಿಂದ ಅನೇಕರು ನಾವು ಹೋಗ್ತಾ ಇರ್ತೇವೆ. ಆದ್ರೆ ದೇವರು ನಮ್ಮೊಂದಿಗೆ ನೀತಿವಂತನ ಸಂಗಡ ಅಥವಾ ದೇವರ ಉದ್ದೇಶ ಪೂರ್ವಕವಾಗಿ ನಡೆಯುವ ವ್ಯಕ್ತಿಗಳ ಸಂಗಡ ಹೇಗೆ ದೇವರು ಇರ್ತಾರೆ, ನೀವು ಮೌನವಾಗಿರ್ಬೇಕು, ನೀವು ಏನು ಎದುರಾಗಿ ಹೋಗ್ಬಾರ್ದು ಎಂಬುದಾಗಿ ದೇವರು ಹೇಳುದು ಯಾಕಂತ ಹೇಳಿದ್ರೆ,
ಅದರ 12ನೇ ವಚನದ ಬಿ ಭಾಗವನ್ನು ಓದಿಯಂತೆ. ಯಾರು ಎಚ್ಚರ ಆಗ್ಲಿಲ್ಲಂತೆ. ಕಾರಣ ಏನು? ಆಗ ನಿದ್ರೆ ಕೊಡೋದು ಯಾರು? ನೀವು ಎಷ್ಟೇ ಅಡಿಮೇಲ್ ಮಾಡಿ ಮಲಗಿದ್ರು ನಿದ್ರೆ ಬರಲ್ಲ ಅಂತ ಹೇಳಿದ್ರೇನು? ಯಾರು ನಿದ್ರೆ ಕೊಡೋದು? ದೇವರು. ಅವರಿಗೆ ಯೆಹೋವನು ಏನ್ ಮಾಡಿದ್ರಂತೆ? ದೇವರು ಏನ್ ಮಾಡಿದ್ರಂತೆ? ಗಾಢ ನಿದ್ರೆ ಮಾಡಿ ಕೊಟ್ಟದ್ರಿಂದ ದಾವೀದನಲ್ಲಿ ಬಂದು ಹೋದದ್ದು ಅವರಿಗೆ ಗೊತ್ತೇ ಆಗ್ಲಿಲ್ಲ. ಪ್ರಿಯದೇವರ ಮಕ್ಕಳೇ, ದಾವೀದನ ಇವತ್ತು ನನ್ನ ಒಂದು ವಿಷಯ ಇದೆ ಇದರಲ್ಲಿ, ಕೊನೆಯದಾಗಿ ನಾನು ಹೇಳ್ತೇನೆ ಅಥವಾ ಮಧ್ಯದಲ್ಲಿ ಹೇಳಿದೆ. ಒಂದು ವಿಷಯ ಏನು ಗೊತ್ತುಂಟ? ದಾವೀದನ ಹಾಗೆ ಕೆಲವು ವಿಷಯಗಳಲ್ಲಿ ನಾವು ನಡೆದುಕೊಂಡ್ರೆ, ದಾವೀದನ ಹಾಗೆ ನಾವು ಕೆಲವು ವಿಷಯಗಳಲ್ಲಿ ನಿಂತ್ರೆ, ರಿಸಲ್ಟ್, ಉತ್ತರ, ಪ್ರತಿಫಲ ದೇವರಿಂದ ಬಂದೇ ಬರ್ತದೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರಾದ ನಮಗೆ ಅನೇಕ ಕಿವಿ ಮಾತುಗಳು ಬರೋದ್ರಿಂದ ನಾವು ದುಡುಕ್ತೇವೆ. ಅನೇಕ ಸಂದರ್ಭಗಳಲ್ಲಿ ದುಡುಕಿ ಎಲ್ಲ ಹೇಳಿಬಿಟ್ಟು ಕೊನೆಯಲ್ಲಿ ಹೇಳ್ತೇವೆ, ಇದನ್ನ ನಾವು ಹೇಳ್ಬಾರ್ದಿತ್ತು, ಅಥವಾ ಈ ತರ ಹೋಗ್ಬಾರ್ದಿತ್ತು, ಈ ತರ ನಡೆದುಕೊಳ್ಬಾರ್ದಿತ್ತು, ಮತ್ತೆ ನಮಗೆ ಮನವರಿಕೆ ಆಗುದು. ಆದ್ರೆ ದೇವರ ಸಮ್ಮುಖದಲ್ಲಿ ಕೆಲವು ವಿಷಯಗಳಿಗೋಸ್ಕರವಾಗಿ ನಾವು ಕಾಯುವಾಗ ಖಂಡಿತವಾಗಲು ಪ್ರತಿಫಲ ಕೊಡುವಂತ ದೇವರು ಎಂದಿಗೂ ಆ ಫಲವನ್ನು ಅನುಭವಿಸದೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಇಲ್ಲಿ ಏನಾಯ್ತು? ದಾವೀದನು ಜಸ್ಟ್ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಯಾರಿಗೆ? ಸೌಲನಿಗೆ. ನೋಡು, ನನ್ನ ಕೈಯಲ್ಲಿ ನೀನ್ ಸಿಕ್ಕಿ ಬಿದ್ದಿದ್ಯಾ, ನಾನ್ ನಿನ್ನನ್ನು ಕೊಲ್ಬೋದು, ಆದ್ರೂ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಎಂಬುದಾಗಿ. ನಿಮ್ಮ ಮನೆಗಳಿಗೆ ಹೋಗಿ ಓದಿ ಕೆಲವು ವಚನಗಳು, ಆ ಅಧ್ಯಾಯವನ್ನು ಓದಿ. ನಾನೆಲ್ಲ ಹೇಳ್ಕೊಂಡು ಕೂತ್ರೆ ಆಗಲ್ಲ. ಆದ್ರೆ ಇಲ್ಲಿ ದಾವೀದನ ಪಕ್ಷವಾಗಿ ದೇವರು ಇದ್ದಾರೆ ಎಂಬುದಾಗಿ ಹೇಗೆ ಗೊತ್ತಾಗೋದು ಅಂದ್ರೆ, 3,000 ಜನರು ಯಾರಿಗಿದ್ದಾರೆ? ಸೈನಿಕರು ಸೌಲನಿಗಿದ್ದಾರೆ. ದಾವೀದನ ಹತ್ರ ಇರೋದು ಬರೀ 600 ಜನ ಮಾತ್ರ. ಸೊ ಇಲ್ಲಿ ಜನಸಂಖ್ಯೆ ಅಥವಾ ಸೈನಿಕರ ಲೆಕ್ಕ ಇಲ್ಲಿ ಇಲ್ಲ. ಇಲ್ಲಿ ಯಾರ ಲೆಕ್ಕ ಇದೆ? ದೇವರು ಯಾರ ಪಕ್ಷವಾಗಿದ್ದಾನೆ ಎಂಬುದಾಗಿರುವಂಥದ್ದೇ ಲೆಕ್ಕ. ಹಲ್ಲೆಲೂಯಾ. ಇವತ್ತು ನಿಮ್ಮ ಪಕ್ಷವಾಗಿ ದೇವರು ಇರುವುದಾದ್ರೆ ನೀವು ಮೌನವಾಗಿರುವಂಥದ್ದು ಉತ್ತಮ. ನಿಮ್ಮ ಪಕ್ಷವಾಗಿ ದೇವರು ಇರುವುದಾದ್ರೆ ಆ ಸ್ಥಳದಲ್ಲಿ ನೀವು ಶಾಂತತೆಯಿಂದ ಮುಂದೆ ಹೋಗುವಂಥದ್ದು ಉತ್ತಮ. ಯಾಕಂತೇಳಿದ್ರೆ ನಿಮಗಾಗಿ ದೇವರು ಯುದ್ಧ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಕೇಳುವಂತ ಪ್ರಿಯದೇವರ ಮಕ್ಕಳೇ, ಅನೇಕ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಯಾಸ ಪಟ್ಟು ಅದರ ಮೇಲೆ ಬಿಡುಗಡೆಗೊಳ್ಬೇಕೆಂಬುದಾಗಿ ಪ್ರಯಾಸ ಪಡುವಾಗ ದೇವರು ಹೇಳ್ತಿದ್ದಾರೆ, ನನ್ನ ಪಕ್ಷವಾಗಿ ನಿಲ್ಲ ಅಷ್ಟೇ. ಇಲ್ಲಿ ದಾವೀದನು ಮಾಡಿದೇನು? ಅನುಭವ ಏನು? ಅಭಿಷಕ್ತನಿಗೆ ವಿರುದ್ಧವಾಗಿ ನಾನು ನಿಂತ್ಕೊಳ್ಬಾರ್ದು, ಅಭಿಷಕ್ತನ ಮೇಲೆ ಕೈ ನಾನು ಮಾಡಬಾರ್ದು ಎಂಬುದಾಗಿ ದೇವರ ವಚನ ಸತ್ಯತೆಯಲ್ಲಿ ನಿಂತ ಕಾರಣ ಅದರ ಬಿಡುಗಡೆಗಳನ್ನು ಅವನು ಅನುಭವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದಾವೀದನು ಕೆಳಗಿನ ವಚನದಲ್ಲಿ ಓದುವಾಗ, ಅದರ ಕೊಲ್ಲಬೇಡ 9ನೇ ವಚನ. ಯೆಹೋವನಿಂದಲೇ ಸಾಯುವನು. ನೋಡಿ, ದಾವೀದನು ಪ್ರೊಫೆಟಿಕಲ್ ಆಗಿ, ಪ್ರವಚನಾತ್ಮಕವಾಗಿ ಮಾತನಾಡುತ್ತಿದ್ದಾನೆ. ಯಾರ ಕುರಿತು? ಸೌಲನ ಕುರಿತು. ನಾನು ಕೊಲ್ಬೇಕಂತ ಅವಶ್ಯಕತೆ ಇಲ್ಲ, ಅಥವಾ ನಾನು ಏನ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಯೆಹೋವನಿಂದಲೇ ಅವನೇನ್ ಮಾಡ್ತಾನಂತೆ? ಸಾಯ್ತಾನಂತೆ. ಹಾಗಾದ್ರೆ ದೇವರ ವಚನ ಸತ್ಯತೆ ಹೇಳ್ತದೆ. ನಾವು ದೇವರ ಪಕ್ಷವಾಗಿ ನಿಲ್ಲುವಾಗ ದೇವರಲ್ಲಿ ಕಾರ್ಯ ಮಾಡುವ ತನಕ ನಾವು ಕಾದುಕೊಂಡಿರ್ಬೇಕಂತೆ. ಹಲ್ಲೆಲೂಯಾ. ನಾವಾಗೆ ಅಲ್ಲಿ ಒದ್ದಾಡಿ ಒಂದು ವೇಳೆ ಕಾರ್ಯ ಮಾಡುವುದಾದ್ರೆ ನಮ್ಮ ಜೀವಿತದಲ್ಲಿ ಆ ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ನನ್ನ ಸೇವೆಯ ಅನುಭವದಲ್ಲಿ ಅನೇಕ ಅನುಭವಗಳು ನನಗಿದೆ. ನಾನು ನನ್ನ ಜೀವಿತದ ಅನೇಕ ಅನುಭವಗಳಲ್ಲಿ ಅನೇಕ ನಿಂದೆಗಳು, ಅನೇಕ ಕಣ್ಣೀರಿನ ಅನುಭವಗಳ ಆಳವಾಗಿ ಹೋದಾಗ ನಾನಲ್ಲಿ ಪ್ರತ್ಯುತ್ತರಿಸದೆ ದೇವರ ಸಮ್ಮುಖದಲ್ಲಿ ಕಾದುಕೊಂಡಾಗ ನನಗಾಗಿ ದೇವರು ಮಾತನಾಡಿದಂತ ಅನುಭವಗಳನ್ನು ನಾನು ಕಂಡಿದ್ದೇನೆ ನನ್ನ ಜೀವಿತದಲ್ಲಿ. ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಅನಿಸ್ತದೆ, ಇದು ಹೇಳಿಬಿಡೋಣ ಅವರಿಗೆ, ನಮಗೆ ಅನಿಸ್ತದೆ ಈ ವಿಷಯವನ್ನು ನೇರವಾಗಿ ಹೇಳಿಬಿಡೋಣ, ಅವರಿಗೆ ಮಾತಾಡಿ ಬಿಡೋಣ, ಈ ವಿಷಯ ಹೀಗೆ ಎಂಬುದಾಗಿ ಹೇಳಿಬಿಡೋಣ ಎಂಬುದಾಗಿ ನಮಗೆ ಅನಿಸ್ತಾ ಇರ್ತದೆ ಅನೇಕ ವಿಷಯಗಳಲ್ಲಿ. ಆದರೆ ನಾವು ಮೌನವಾಗಿದ್ದು ದೇವರೇ ನನಗಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಕಾಯುವಾಗ, ಸಮಯ ಬರುವಾಗ ಅವರ ಕೃತ್ಯಕ್ಕೆ ತಕ್ಕಂತಿರುವಂತ ಪ್ರತಿಫಲಗಳನ್ನು ಅವರು ಏನ್ ಮಾಡ್ತಾರಂತೆ?
ಅನುಭವಿಸ್ತಾರಂತೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಏನಾಯ್ತು? ಅವನು ಮೃತ್ಯು ಹೊಂದುವನು ಅಥವಾ ಯುದ್ಧದಲ್ಲಿ ಮಡಿಯುವನು, ತನ್ನ ಅಭಿಷಕ್ತನಿಗೆ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನು ನನ್ನನ್ನು, ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಇವತ್ತು? ದೇವರ ಉದ್ದೇಶ ಮೀರಿ ನಡೆಯದಂತೆ ನನ್ನನ್ನು ಪವಿತ್ರಾತ್ಮನು, ದೇವರ ಆತ್ಮನು, ದೇವರ ವಚನದ ಸತ್ಯತೆ ನನ್ನನ್ನು ತಡೆಯಲಿ. ಹಲ್ಲೆಲೂಯಾ. ದೇವರ ಉದ್ದೇಶವಿಲ್ಲದ ಬಾಯ ಮಾತುಗಳು, ದೇವರ ಉದ್ದೇಶವಿಲ್ಲದ ನಡೆನುಡಿಗಳು, ದೇವರ ಉದ್ದೇಶವಿಲ್ಲದ ಕ್ರಿಯೆಗಳು ನನ್ನಿಂದ ಹೊರಡದಂತೆ ದೇವರ ಆತ್ಮನ ನನ್ನನ್ನು ತಡೆಯಲಿ ಎಂಬುದಾಗಿರುವಂತಹ ಪ್ರಾರ್ಥನೆನೇ ಮಾಡಬೇಕು ಹೊರತು ಅವಕಾಶ ಸಿಕ್ಕಿದೆ ಎಂಬುದಾಗಿ ನಾವು ಉಪಯೋಗಿಸಿಕೊಳ್ಳಬಾರದು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಚನ ಹೇಳ್ತದೆ, ನಮ್ಮನ್ನು ದೇವರು ಆಶೀರ್ವದಿಸ್ಲಿಕ್ಕೆ ಹೇಳಿದೆ ಹೊರತು ಶಪಿಸ್ಲಿಕ್ಕೆ ಹೇಳಲಿಲ್ಲ. ದೇವರು ನಮ್ಮನ್ನು ನಮಗೆ ವಿರುದ್ಧವಾಗಿ ನಿಲ್ಲುವಂತ ವಿಚಾರಗಳಿಗೆ ನಾವು ದೇವರೇ ಅವರನ್ನು ಆಶೀರ್ವದಿಸವರನ್ನು ಬ್ಲೆಸ್ ಮಾಡಿ ಎಂಬುದಾಗಿ ಹೇಳಿದೆ ಹೊರತು, ಅವರಿಗಾಗಿ ಪ್ರಾರ್ಥಿಸ್ಲಿಕ್ಕೆ ಹೇಳಿದೆ ಹೊರತು ಅವರದ್ದು ವಿರುದ್ಧವಾಗಿ ನಿಂತುಕೊಳ್ಳಿಕ್ಕೆ ದೇವರ ವಚನ ಸತ್ಯತೆ ನಮಗೆ ಹೇಳಲಿಲ್ಲ. ದಾವೀದನು ಸಮೇತ ಅದನ್ನೇ ಹೇಳ್ತಾ ಇದ್ದಾನೆ. ಅವಕಾಶ ಸಿಕ್ಕಿದೆ ಅವನಿಗೆ ಕೊಲ್ಲಿಕ್ಕೆ, ಆದ್ರೆ ಅವನು ಏನ್ ಮಾಡ್ತಿಲ್ಲ, ಅದನ್ನು ಉಪಯೋಗಿಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಆಗ ಅದರ 20ನೇ ವಚನಕ್ಕೆ ಬರುವಾಗ, ನೋಡಿ ಇಲ್ಲಿ ಇನ್ನೊಂದು ವಿಷಯ. ದಾವೀದನು ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ, ನಾನು ಒಂದು ವೇಳೆ ಸೌಲನ ಕೈಯಲ್ಲಿ ಸಿಕ್ಕಿ ಸಾಯುವುದಾದರೆ ದೇವರ ಸಾನ್ನಿಧ್ಯ ಇರುವಂತ ದೇಶದಲ್ಲೇ ನಾನು ಸಾಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ದೇವರ ಸಾನ್ನಿಧ್ಯವನ್ನು ಮೀರಿ ತಪ್ಪಿ ಹೋಗುವಾಗ, ಈ ವಿಷಯದಲ್ಲಿ ದೇವರ ಸಾನ್ನಿಧ್ಯ ಇಲ್ಲ ಎಂಬುದಾಗಿ ನಮ್ಗೆ ಗೊತ್ತಿರ್ತದೆ, ಈ ಸ್ಥಳದಲ್ಲಿ ದೇವರ ಸಾನ್ನಿಧ್ಯ ಇಲ್ಲ ಎಂಬುದಾಗಿ ಗೊತ್ತಿರ್ತದೆ. ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ ಏನಂತೇಳಿ, ಒಂದು ವೇಳೆ ಸೌಲನ್ ನನ್ನನ್ನು ಕೊಂದ್ರೆ, ನನ್ನ ರಕ್ತ ಏನಾದ್ರೂ ಹೊರಗೆ ಬರುವುದಾದ್ರೆ ಆ ರಕ್ತ ಹೊರಬರುವಂತ ಸ್ಥಳ ದೇವರ ಸಾನ್ನಿಧ್ಯದಿಂದ ತುಂಬಿರಬೇಕೆಂಬುದಾಗಿ ಇವತ್ತು ಒಬ್ಬ ಭಕ್ತನ, ಒಬ್ಬ ದೇವರ ಮಗನ ಪ್ರಾರ್ಥನೆ ಏನಾಗಿರ್ಬೇಕಂತ ಹೇಳಿದ್ರೆ, ದೇವರೇ ನಿನ್ನ ಸಾನ್ನಿಧ್ಯವಿಲ್ಲದ ಅನುಭವದಲ್ಲಿ ನಾನು ಹೋಗ್ಲೇಬಾರದು, ನಿನ್ನ ಪ್ರೆಸೆನ್ಸ್, ನಿನ್ನ ಸಾನ್ನಿಧ್ಯವಿಲ್ಲದ ಆ ಸ್ಥಳದಲ್ಲಿ, ಆ ಏರದಲ್ಲಿ ನಾನು ಆಗಿರ್ಲೇಬಾರದು ಎಂಬುದಾಗಿರುವಂತಹ ಪ್ರಾರ್ಥನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಆತನ ಸಮ್ಮುಖ, ಆತನ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ನಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತದ್ದಾಗಿರ್ತದೆ. ಅದಕ್ಕಾಗಿ ಆ 20ನೇ ವಚನ ಓದುವಾಗ, ಯೆಹೋವನ ಸಾನ್ನಿಧ್ಯವಿಲ್ಲದಿರುವ ದೇಶದಲ್ಲಿ ನನ್ನ ರಕ್ತವು ಸುರಿಸಲ್ಪಡದೇ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಆಗ ಈ ದಾವೀದನು ಒಂದು ಮಾತನ್ನು ಹೇಳ್ತಾನೆ, ಯೆಹೋವನೇ ಸಾಯಿಸಲಿ, ಯೆಹೋವನೇ ಯುದ್ಧದಲ್ಲಿ ಅಥವಾ ಅವನು ಯುದ್ಧದಲ್ಲಿ ಮಡಿಯುವನೆಂಬುದಾಗಿ. ನಾವು ಅದರ 31ನೇ ಅಧ್ಯಾಯದ ಅದರ 5ನೇ ವಚನ ನಾವು ಓದಿಕೊಳ್ಳೋಣ. ನೋಡಿ 4ನೇ ವಚನದಿಂದ ಓದೋಣ. ನೋಡಿ, ಆದದರಿಂದ ಸೌಲನು ಬಹು ಭೀತನಾಗಿ ತನ್ನ ಆಯುಧ ವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನು ಉಂಟು ಮಾಡೋರು ಎಂದು ಹೇಳಿ ಅವನು ಹೆದರಿ ಒಲ್ಲೆನು ಅಂದನು. ಅದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ, ನೋಡಿ, ಯುದ್ಧದಲ್ಲಿ ಹೋದಂತ ಸೌಲನು ತಾನೇ ಸಾಯ್ತಾ ಇದ್ದಾನೆ. ಅಂದ್ರೆ ಪ್ರತಿಫಲ. ಇವತ್ತು ನಾವು ಏನ್ ಬಿತ್ತುತ್ತೇವೆ ಅದರ ಪ್ರತಿಫಲ ನಾವು ಅನುಭವಿಸ್ತೇವೆ. ನಾವೊಬ್ಬರಿಗೆ ಕೆಟ್ಟದನ್ನು ಬಿತ್ತಿದ್ರೆ, ಹಗೆಯನ್ನು ಬಿತ್ತಿದ್ರೆ, ದ್ವೇಷವನ್ನು ಬಿತ್ತಿದ್ರೆ, ಹೊಟ್ಟೆಕೆಚ್ಚನ್ನು ಬಿತ್ತಿದ್ರೆ, ಅಥವಾ ನಮ್ಮ ಜೀವಿತದಲ್ಲಿ ನಾವು ಚಾಡಿಯ ಮಾತನ್ನು ಬಿತ್ತಿದ್ರೆ, ಬೇರ್ಪಡುವಂತ ಅನುಭವವನ್ನು ಬಿತ್ತಿದ್ರೆ, ನಮ್ಮ ಜೀವಿತದಲ್ಲಿ ನಾವು ಅದನ್ನು ಕೊಯ್ತೇವೆ. ಹಲ್ಲೆಲೂಯಾ. ಆದ ಕಾರಣ ಒಂದು ಸತ್ಯತೆಯಲ್ಲಿ ನಾವು ಹೋಗ್ಬೇಕು. ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ತೊಂದರೆ ಇಲ್ಲ, ಏನೇ ಆದ್ರೂ ತೊಂದರೆ ಇಲ್ಲ, ನಾವು ಬಿತ್ತಬೇಕಾದಂತ ಅನುಭವ ದೈವಿಕವಾಗಿರೇ ಆಗಿರಬೇಕು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದಾವೀದನಿಗೆ ಇಲ್ಲಿ ಅವಕಾಶ ಇತ್ತು ಸೌಲನನ್ನು ಕೊಲ್ಲಿಕ್ಕೆ, ಆದ್ರೆ ಅವನು ಕೊಲ್ಲಿಲ್ಲ. ಹಲ್ಲೆಲೂಯಾ. ದಾವೀದನಿಗೆ ಅವಕಾಶ ಇತ್ತು, ಏನು ಬೇಕಾದ್ರೂ ಮಾಡಬಹುದಿತ್ತು. ಯಾಕಂದ್ರೆ ದೇವರು ಸ್ವತಃ ಸೈನಿಕರಿಗೆ ಗಾಢ ನಿದ್ರೆಯನ್ನು ಬರ ಮಾಡಿದ್ರು, ಆದ್ರೆ ಅವನು ಏನ್ ಮಾಡ್ಲಿಲ್ಲ, ಅಲ್ಲಿ ಅವನು ಏನೂ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಒಂದು ನಂಬಿಕೆ ಇತ್ತು, ಅವನೊಂದು ಸತ್ಯತೆಯನ್ನು ತಿಳಿದುಕೊಂಡಿದ್ದ, ಅಭಿಷಕ್ತನಿಗೆ ವಿರುದ್ಧವಾಗಿ ನನ್ನ ಕೈ ಎತ್ತಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಏನಾಯ್ತು?
ಅವನು ದಾವೀದನು ಹೇಳಿದ ಪ್ರಕಾರನೇ, ಅವನ ಬಾಯಿಂದ ಹೊರಟ ಆ ಪ್ರವಾದನೆಯ ಮಾತು ಪ್ರಕಾರನೇ ಸೌಲನು ಯುದ್ಧದಲ್ಲಿ ತನ್ನನ್ನು ತಾನೇ ತಿವಿಸಿಕೊಂಡು ಏನ್ ಮಾಡಿದ? ಅವನು ಮಾತ್ರ ಸತ್ತದಲ್ಲದೆ ಅವನ ಮಕ್ಕಳು ಸಮೇತ ಅಲ್ಲಿ ಸತ್ತರು ಎಂಬುದಾಗಿ ಆ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ತೀರ್ಮಾನ ನಾವು ತೆಗೆದುಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ದೇವರೇ, ನಾನು ಶಾಂತನಾಗಿರ್ಲಿಕ್ಕೆ ಕೃಪೆ ನೀಡು. ಆಮೇಲೆ ನನ್ನ ಪ್ರತಿಯೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನು ಶಾಂತನಾಗಿ ನಿನಗಾಗಿ ಕಾದಿರ್ಲಿಕ್ಕೆ, ನೀನು ಕಾರ್ಯ ಮಾಡೋ ತನಕ, ನೀನು ಮಾತನಾಡುವ ತನಕ ನಿನಗಾಗಿ ಕಾದಿರ್ಲಿಕ್ಕೆ ನನ್ನ ನೀನು ಬಲಪಡಿಸಿ ಎಂಬುದಾಗಿ. ಆಮೇಲೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ, ಆಮೇಲೆ ಕೋಪದ ನಿಮಿತ್ತವೋ ಅಥವಾ ಯಾವುದೋ ಒಂದು ನನ್ನ ಸ್ವಭಾವದ ನಿಮಿತ್ತವೋ ಎಲ್ಲಿಯೂ ದುಡುಕಿ ನಾನು ಏನನ್ನು ಮಾಡದೆ ದೇವರ ಸಮ್ಮುಖದಲ್ಲಿ ದೇವರ ಆತ್ಮನಿಂದ ಪ್ರತಿ ವಿಷಯಕ್ಕೆ ನಾನು ಕಾಯುವಂತೆ ನನ್ನ ನೀನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಹಾಗೆ ಕಾಯುವಾಗ ಏನ್ ನಡೀತದೆ ಗೊತ್ತುಂಟ? ಆಮೇಲೆ ಅವರವರ ಕೃತ್ಯಗಳಿಗೆ ತಕ್ಕಂತೆ ಅವರ ಪ್ರತಿಫಲವನ್ನು ಹೊಂದ್ತಾರೆ. ಹಲ್ಲೆಲೂಯಾ. ಇದು ಆಮೇಲೆ ವೇಗವಾಗಿ ನಡೆದದ್ದಲ್ಲ. ನೋಡಿ, ದಾವೀದನನ್ನು ನೋಡೋದಾದ್ರೆ ಸಾಮುವೇಲನಿಂದ ದಾವೀದನ ಅಭಿಷೇಕಿಸಲ್ಪಟ್ಟಾಗಿದೆ ಅರಸನಾಗಿ, ಆದ್ರೆ ಇನ್ನ ಅರಸನ ಸಿಂಹಾಸನದಲ್ಲಿ ಕೂತಿರ್ಲಿಲ್ಲ. ನೋಡಿ, ಅವನ ಪಾಡು ನೋಡಿ, ಸೌಲನಿಂದ, ಅಭಿಷೇಕವಿಲ್ಲದಂತ ಸೌಲನಿಂದ ಆಮೇನ್ ಕದ್ದು ಮುಚ್ಚಿ ಕೊರಬೇಕಾದಂತ ಪರಿಸ್ಥಿತಿಗಳು ಬಂತು. ಆಮೇಲೆ ಯಾರು? ದಾವೀದನು. ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ, 600 ಜನ ಹಿಡ್ಕೊಂಡು ಅವನು ಯುದ್ಧ ಮಾಡಿ ಜಯಿಸುವಂತ ದಾವೀದನು. ಆಮೇಲೆ ಅವನು ಸೋಲನ್ನು ಕಾಳುವಂತ ದಾವೀದನಲ್ಲ, ಜಯಿಸುವಂತ ದಾವೀದನು ಸೌಲನಿಗೆ ಆಮೇನ್ ಸೌಲನು ಅವನನ್ನು ಕೊಲ್ಲಬೇಕೆಂಬುದಾಗಿ ಬಂದಾಗ ಅವನು ಏನ್ ಮಾಡ್ತಿದ್ದಾನೆ? ಅಡವಿಯಲ್ಲಿ, ಕಾಡುಗಳಲ್ಲಿ ಅಡಗಿ ಕೂತ್ಕೊಂಡು ಏನ್ ಮಾಡ್ತಿದ್ದಾನೆ? ಕಾಪಾಡಿಕೊಳ್ತಿದ್ದಾನೆ. ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾನೆ. ಅನೇಕ ಕೀರ್ತನೆಗಳನ್ನು ಅದಕ್ಕಾಗಿ ಬರೆದಿದ್ದಾನೆ. ಮೊರೆ ಹೋಗ್ತಾ ಇದ್ದಾನೆ. ಯಾಕೆ ಮೊರೆ ಹೋಗ್ತಿದ್ದಾನೆ? ಅವನಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವನಿಗೆ ಸೌಲನನ್ನು ಕೊಡ್ಲಿಕ್ಕೆ ಆಗಲ್ಲ ಎಂಬುದಾಗಿ ಅಲ್ಲ, ಒಂದೇ ಒಂದು ತೀರ್ಮಾನ, ಅಭಿಷಕ್ತನಿಗೆ ವಿರುದ್ಧವಾಗಿ ನಾನು ಕೈ ಎತ್ತಲ್ಲ. ಇವತ್ತು ದೇವರ ವಚನ ಸತ್ಯತೆಯಲ್ಲಿ ನಾವು ನಿಲ್ಲುವಾಗಿದೆಯಲ್ಲ, ಅದು ನಮ್ಮ ಜೀವಿತದ ದೊಡ್ಡ ಬಿಡುಗಡೆ ಆಗಿರ್ತದೆ. ಹಲ್ಲೆಲೂಯಾ. ಆದ ಕಾರಣ ಒಂದು ತೀರ್ಮಾನದಲ್ಲಿ ನಾವು ಮುಂದೆ ಹೋಗ್ಬೇಕು. ಎಂದಿಗೂ ದೇವರ ವಾಕ್ಯವನ್ನು ಬಿಟ್ಟು ನಾನು ಮೀರಿ ನಡೆಯಲ್ಲ. ದೇವರ ವಚನದ ಸತ್ಯತೆಯಿಂದ ನಾನು ಮೀರಿ ಹೋಗಲ್ಲ. ಏನೇ ಅಲ್ಲಿ ಸಂಭವಿಸ್ಲಿ, ಏನೇ ಕಾರ್ಯಗಳ ಅಲ್ಲಿ ಆಗ್ಲಿ, ನಾನು ದೇವರ ವಚನ ಸತ್ಯತೆಯಲ್ಲಿ ದೃಢವಾಗಿ ನಿಲ್ತೇನೆ ಎಂಬುದಾಗಿರುವಂತಹ ಉದ್ದೇಶದಲ್ಲಿ ಮುಂದೆ ಸಾಗುವಾಗ ಖಂಡಿತವಾಗಲ್ಲ ದೇವರ ಬಿಡುಗಡೆ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಇವತ್ತು ಈ ದಿನದಲ್ಲಿ ಒಂದು ಸಮರ್ಪಣೆಯೊಂದಿಗೆ ನಾವೊಂದು ತೀರ್ಮಾನ ಮಾಡಿಕೊಳ್ಳೋಣ. ದೇವರ ನಿನ್ನ ವಚನದ ಸತ್ಯತೆಯನ್ನು ಬಿಟ್ಟು ನಾನು ಎಡಕ್ಕೂ ಬಲಕ್ಕೆ ನಾನು ಹೋಗಲ್ಲ. ಯಾವುದೇ ಪರಿಸ್ಥಿತಿಗಳನ್ನು ನಾನು ಎದುರಿಸಲಿ, ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರ ನೀವು ಕಾರ್ಯ ಮಾಡುವ ತನಕ, ನೀವು ಅದಕ್ಕೆ ನ್ಯಾಯ ತೀರ್ಪು ಕೊಡುವ ತನಕ, ಅಥವಾ ನೀವು ಪ್ರತಿಫಲ ಕೊಡುವ ತನಕ ನಾನು ಕಾದಿರ್ತೇನೆ ಎಂಬುದಾಗಿರುವಂತಹ ತೀರ್ಮಾನದಲ್ಲಿ ನೀವು ಆಗಿರಿ. ಒಂದು ಸತ್ಯತೆ ನೀವು ಅರಿತುಕೊಳ್ತೀರಾ. ದಾವೀದನು ಅರಿತುಕೊಂಡ ಹಾಗೆ ನಾವು ಸಮೇತ ನಮ್ಮ ಜೀವಿತದಲ್ಲಿ ಒಂದು ಸತ್ಯತೆಯನ್ನು ಅರಿತುಕೊಳ್ತೇವೆ. ಅವರವರ ಕೃತ್ಯಕ್ಕೆ ತಕ್ಕ ಹಾಗಿರುವಂತ ಪ್ರತಿಫಲಗಳನ್ನು ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಾರೆ. ಹಲ್ಲೆಲೂಯಾ. ನಮ್ಮ ಎದುರಿಗೆ ಚೆನ್ನಾಗಿರ್ಬೋದು, ನಮ್ಮ ಎದುರಿಗೆ ಈ ಲೋಕದ ಅನುಭವಗಳಲ್ಲಿ ಚೆನ್ನಾಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರ್ಬೋದು, ಅಥವಾ ನಮ್ಮ ಎದುರಿಗೆ ಎಲ್ಲ ಅನುಭವಗಳು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ದೇವರೇ ಲೋಕ ನೋಡುವಾಗ ದಾವೀದನ, ಈಗ ನೋಡಿ, ಲೋಕ ನೋಡುವಾಗ ಯಾರ ಪಕ್ಷ ದೇವರಿದ್ದಾಗ ಅನಿಸ್ತಾ ಇದೆ? ಸೌಲನ ಪಕ್ಷ. ಯಾಕಂತ ಹೇಳಿದ್ರೆ ಸೌಲನಿಗೆ 3,000 ಜನ ಇದ್ದಾರೆ, ದಾವೀದನಿಗೆ 600 ಇರೋದು. ಸೌಲನು ಆಳ್ವಿಕೆ ಮಾಡ್ತಾ ಇದ್ದಾನೆ, ದಾವೀದನು ಅಭಿಷೇಕಿಸಲ್ಪಟ್ಟರು ಎಲ್ಲಿ ಹೋಗಿದ್ದಾನೆ? ಕಾಡಿನ ಮಧ್ಯದಲ್ಲಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಲೋಕ ನಮ್ಮನ್ನು ನೋಡುವಾಗ ನಮಗನಿಸ್ತದೆ, ನಮಗನಿಸ್ತದೆ, ಇತರರಿಗೆ ಅನಿಸ್ಬೋದು ಇವರ ಒಂದಿಗೆ ದೇವರು ಇಲ್ಲ ಎಂಬುದಾಗಿ. ಆದರೆ ಸಮಯ ಬರುವಾಗ ಅರ್ಥ ಆಗ್ತದೆ ದೇವರು ಯಾರ ಪಕ್ಷವಾಗಿದ್ರೆ ಎಂಬುದಾಗಿ. ಹಲ್ಲೆಲೂಯಾ. ಆದ ಕಾರಣ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ಈ ವಚನದ ಸತ್ಯತೆ ಮುಂದೆ ಒಪ್ಪಿಸಿಕೊಡುತ್ತಾ ಒಂದು ಹಾಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಉದ್ದೇಶವನ್ನು ಮೀರಿ, ನಿನ್ನ ವಚನದ ಸತ್ಯತೆಯನ್ನು ಮೀರಿ ನಾನು ಎಡಕ್ಕೂ ಬಲಕ್ಕೂ ಹೋಗದಂತೆ ನನ್ನ ನೀನು ಬಲಪಡಿಸಿ ಎಂಬುದಾಗಿ ಎಲ್ಲರ ಬಾಯಿಗಳನ್ನು ತೆರೆದು ವಚನದ ಮುಂದೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡಿ. ಹುಡರಬನ ಶತರಿಯಾದರ ಜುಡರಬನ ಗತನೆ ರಿಯಾಂದನೆ. ಈ ವಚನದ ಸತ್ಯತೆ ನಮ್ಮ ಜೀವಿತಗಳಲ್ಲಿ ಆಳವಾಗಿ ಬೇರೂರಲಿ ಅಪ್ಪ. ಅನೇಕ ಸಂದರ್ಭಗಳಲ್ಲಿ ಲೋಕ ನಮ್ಮನ್ನು ನೋಡುವಾಗ ಇವರೊಂದಿಗೆ ದೇವರಿದ್ದಾರೆ ಎಂಬುದಾಗಿರುವಂತಹ ಪ್ರಶ್ನೆಯಲ್ಲಿ ಇರಬಹುದು.
ಆದರೆ ಸಮಯ ಬರುವಾಗ ತಿಳಿಸಿಕೊಡ್ತದೆ ದೇವರು ಯಾರ ಸಂಗಡವಾಗಿದ್ರು, ಯಾರ ಪಕ್ಷವಾಗಿದ್ರು, ಆಮೇಲೆ ದೇವರು ಆಮೇಲೆ ಯಾರೊಂದಿಗಿದ್ದು ಕಾರ್ಯ ಮಾಡಿದ್ದಾರೆ ಎಂಬುದಾಗಿರುವಂಥ ಸತ್ಯತೆ ಆಮೇಲೆ ಗೊತ್ತಾಗ್ತದೆ. ಅಪ್ಪ, ನಾವು ನಿನ್ನ ಕರಗಳು ಒಪ್ಪಿಸ್ತೇವಪ್ಪ. ತಾಳ್ಮೆಯಿಂದ ಅನೇಕ ವಿಷಯಗಳಲ್ಲಿ, ಅನೇಕ ಕಾರ್ಯಗಳಲ್ಲಿ ತಾಳ್ಮೆಯಿಂದ ಇರುವಂತೆ ನೀನು ತಾನೇ ಕೃಪೆ ನೀಡು ಸ್ವಾಮಿ. ಮುಖ್ಯವಾಗಿ ಇವತ್ತು ಬಂದಂಥ ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಚನದ ಸತ್ಯತೆ ಕೇಳಿದ ಎಲ್ಲ ಜೀವಿತಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸ್ತೇನೆ. ಈ ವಚನದ ಸತ್ಯದ ಪ್ರಕಾರವಾಗಿ ಅಪ್ಪ, ನಿನ್ನ ಜನರು ನೆಲ ನಿಲ್ಲುವಂತೆ, ನಿನ್ನ ಕೃಪೆಯಲ್ಲಿ ಕರ್ತನೆ ಅವರು ಮುಂದೆ ಸಾಗುವಂತೆ, ಪ್ರತಿಯೊಬ್ಬರಾದ ಕರ್ತನೆ ನಮ್ಮನ್ನು ಸ್ವಾಮಿ ನೀನು ಬಲಪಡಿಸು ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ ಯೇಸುವೇ, ರಿಬನ ಶತರಿಯಾದರ ಜುಡರಬನ ಗತ್ತನೆ ರಿಯಾಂದನ ಹದ್ಬನೇದನ ವೈಡಗಾದರ ಗತ್ತನೆ ರಿಯಾದರ ಸಂದರೇದನ. ಇವತ್ತು ದೇವರ ಆತ್ಮನ ಹೇಳ್ತಿರುವಂಥದ್ದು, ಆಮೇಲೆ ನೀನು ಪ್ರತ್ಯುತ್ತರಿಸೋದು ಬೇಡ, ನೀನು ಏನು ಕ್ರಿಯೆ ಮಾಡೋದು ಬೇಡ. ಸಮಯ ಬಂದಾಗ ಅವರವರ ಪ್ರತಿಫಲವನ್ನು ಆಮೇನ್ ಅದು ಫಲವಾಗಿ ಹೊರಗೆ ಬರ್ತದೆ. ಒಂದು ಮರ ಆಮೇನ್ ಹಣ್ಣನ್ನು ಬಿಡುವಾಗ ಅದು ಯಾವ ಹಣ್ಣು ಎಂಬುದಾಗಿ ಅದು ಗೊತ್ತಾಗ್ತದೆ. ಅದರ ಫಲ ಏನೆಂಬುದಾಗಿ, ಆ ಮರದ ಫಲ ಏನೆಂಬುದಾಗಿ ಗೊತ್ತಾಗ್ತದೆ. ಸಮಯ ಬಂದಾಗ ಅದೆಲ್ಲ ರಿವೀಲ್ ಆಗ್ತದೆ. ಸಮಯ ಬಂದಾಗ ಎಲ್ಲ ಬಹಿರಂಗವಾಗ್ತದೆ. ರಹಸ್ಯವಾದದ್ದು ಒಂದು ಇಲ್ಲ. ಆದ ಕಾರಣ ದೇವರ ವಚನ ಸತ್ಯತೆಯಲ್ಲಿ ನೀನು ನಿಲ್ಲುವುದಾದರೆ ಖಂಡಿತವಾಗಲು ದೇವರು ನಿನ್ನ ಪಕ್ಷವಿದ್ದಾರೆ. ಪುರದಲ್ಲಿ ಬರೆದ ಪ್ರಕಾರವಾಗಿ ದೇವರು ನಮ್ಮ ಪಕ್ಷ ವಿರುದ್ಧ ಆದರೆ ನಮ್ಮನ್ನು ಎದುರಿಸಿ ನಿಲ್ಲುವವರು ಯಾರೆಂಬುದಾಗಿ. ಆದ ಕಾರಣ ಖಂಡಿತವಾಗಲು ದೇವರ ವಚನ ಸತ್ಯತೆಯಲ್ಲಿ ನಾವು ನಿಂತಿರುವುದಾದರೆ ನಮ್ಮನ್ನು ಎದುರಿಸಿ ನಿಲ್ಲಕ್ಕೆ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಈಗ ಕಾಣುವಾಗ ಅನೇಕ ಸಂಗತಿಗಳು ಲೋಕಪರವಾಗಿರಬಹುದು, ಆದರೆ ಸಮಯ ಬಂದಾಗ ದೇವರು ಯಾರ ಪಕ್ಷದಲ್ಲಿ ನಿಂತಿದ್ದಾರೆ ಎಂಬುದಾಗಿರುವಂಥ ವಿಚಾರ ಅದು ಪ್ರಕಟವಾಗುವಂಥದ್ದಾಗಿರ್ತದೆ. ಪ್ರೀತಿಯ ದೇವರೇ, ನಿನ್ನ ನಾಮದಲ್ಲಿ ಇದರಿಂದಲೇ ನಮ್ಮೊಂದಿಗೆ ಮಾತನಾಡಿದ ಆಲೋಚನೆಗಾಗಿ ಸ್ತೋತ್ರ ಅಪ್ಪ. ದೇವರೇ ಕರ್ತನೆ, ಸ್ತೋತ್ರವಾಗಲಿ. ಈ ಆಲೋಚನೆಗಳ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಹೌದು ಸ್ವಾಮಿ, ಅನೇಕ ಸಂದರ್ಭದಲ್ಲಿ ಶರೀರ ತಿರುಗಿ ಏನಾದರೂ ಮಾಡಬೇಕೆಂಬುದಾಗಿ ಪ್ರೇರೇಪಿಸುವಾಗ ದೇವರೇ, ನಿನ್ನ ಸಮ್ಮುಖದಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ವಚನದ ಸತ್ಯತೆಯಿಂದ ತಗ್ಗಿಸಲ್ಪಟ್ಟವರಾಗಿ ನಿನಗಾಗಿ ಕಾಯುವಂತೆ ನಮ್ಮೆಲ್ಲರೂ ನೀನು ಬಲಪಡಿಸು ಸ್ವಾಮಿ. ಮುಖ್ಯವಾಗಿ ಕರ್ತನ, ಇವತ್ತು ಈ ಪ್ರಾರ್ಥನೆಗೆ ಬಂದಂಥ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮದಲ್ಲಿ ಎಲ್ಲರನ್ನ ಆಶೀರ್ವದಿಸ್ತೇನೆ. ಈ ವಚನದ ಸತ್ಯತೆ ಎಲ್ಲರ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಸ್ವಾಮಿ. ನಿನ್ನ ಬಿಡುಗಡೆಯಲ್ಲಿ, ನಿನ್ನ ಮಹಿಮೆಯಲ್ಲಿ ಕರ್ತನೆಲ್ಲರ ಮುಂದೆ ಸಾಗಲಿ. ದೇವರೇ ಕರ್ತನೇಕರಾಗಿ ಈ ಪ್ರಾರ್ಥನೆಗಳಿಗೆ ಸೇರಿ ಬರುವಂತೆ ನಮ್ಮನ್ನು ನೀನು ಬಲಪಡಿಸು. ನಿನ್ನ ಉದ್ದೇಶ, ನಿನ್ನ ಚಿತ್ತ ಯಾರ ಜೀವಿತದಲ್ಲಿ ಇದೆಯೋ ಅವರನ್ನೆಲ್ಲ ನಿನ್ನ ಸಮ್ಮುಖದಲ್ಲಿ ಕರತನಿರಿಯಪ್ಪ. ನಿನ್ನ ಉದ್ದೇಶ ಕರ್ತನೆ ನೆರವೇರಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ ಕರ್ತನೆ, ತಿರುಗಿ ಕರ್ತನೆ ಸ್ವಾಮಿ ನಿನ್ನನ್ನು ಆರಾಧಿಸಲಿಕ್ಕೆ ನಾವು ಸೇರಿ ಬರುವ ತನಕ ನಿನ್ನ ಕೃಪೆ ನಮ್ಮೊಂದಿಗಿರಲಿ. ನಮ್ಮ ನೀನು ಬಲಪಡಿಸು. ದೇವರೇ ಕರ್ತನೆ, ಸ್ತೋತ್ರವಾಗಲಿ. ನಿನ್ನ ಬರುವಿಕೆ ತಡವಾದರೆ ಕರ್ತನೆ ತಿರುಗಿ ನಾವು ಆರಾಧನೆಯಿಂದಲೇ ಸೇರಿ ಬಂದು ನಿನ್ನ ಬಲವಾಗಿ ನಿನ್ನನ್ನು ಆರಾಧಿಸಲಿಕ್ಕೆ, ಸ್ತುತಿಸಲಿಕ್ಕೆ, ಕೊಂಡಾಡಲಿಕ್ಕೆ ನೀನು ತಾನೇ ಸಹಾಯ ಮಾಡು. ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀನು ಜೊತೆಗಾರನಾಗಿದ್ದ ನಡೆಸು. ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ನಮ್ಮೊಂದಿಗಿರಲಿ. ನಾವು ಮಾಡುವ ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿ ಸಫಲತೆಯನ್ನು ಕೊಟ್ಟು ನಡೆಸು, ಆಶೀರ್ವದಿಸು, ಬಲಪಡಿಸು. ಎಲ್ಲ ಘನಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಹೋವನನೆ ಕೊಂಡಾಡ, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮನ ಕೀರ್ತಿಸಲಿ. ನನ್ನ ಮನವೇ ಹೋವನನೆ ಕೊಂಡಾಡ, ಆತನ ಮಾಡಿ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯುವುದು. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ಇಲ್ಲಿ ಬಂದಂತ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.